ಬೇಡ ದಾದಾ, ನಿನ್ನ ಬಯತೀನಿ, ಬಿಟ್ಬಿಡು ನನ್ನ, ಏನು ಮಾಡ್ಬೇಡ. ನೀನ್ ಹೇಳ್ದ ಕೇಳ್ತೀನಿ, ಬಿಟ್ಬಿಡು ದಾದಾ. ದಾದಾ ಬೇಡ ದಾದಾ, ನಿನ್ನ ಬಯತೀನಿ ದಾದಾ, ಬೇಡ ದಾದಾ. ಅಯ್ಯೋ ದಾದಾ, ದಾದಾ ನೀನ್ ಕಾಲಿಗೆ ಬಿಡ್ತೀನಿ ದಾದಾ. ಅಯ್ಯೋ ಒಳ್ಳೆ ಕಾಡುಗಳ ಈರಪ್ಪ ಇದ್ದಾಗ ಅವನಲ್ಲಪ್ಪ. ಏನು ಮಾಡ್ಬೇಡ, ಮಾತಪ್ಪು ಬೇಡ ದಾದಾ. ಅಗ್ರಿಮೆಂಟ್ ಇಲ್ಲದೆ ಯಾರನ್ನು ನಾನು ನಂಬಲ್ಲ. ಅಗ್ರಿಮೆಂಟ್? ನಾನೇ ಅಗ್ರಿಮೆಂಟ್ ಅಲ್ವಾ ದಾದಾ? ಸ್ಟಾಂಪ್ ಪೇಪರ್ ಯಾಕೆ ದಾದಾ? ಓ ನೀನೇ ಅಗ್ರಿಮೆಂಟ್, ನಾನೇ ಸೀಲು. ಇದೇ ಸೀಲು. ಹೆಂಗಿದೆ ಸೀಲು? ಸೀಲ ನನ್ನ ಮಗನ ನನ್ನ ಹತ್ರ ಐತೆ. ಅಯ್ಯೋ 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 ಅಯ್ಯೋ. ಒಂದ್ ನಿಮಿಷ ತಿಮ್ಗ, ಇವತ್ ನಾನು ಕನಸಲ್ಲಿ ನಮ್ಮ ಮನೆ ಓನರ್ ಪುಂಗನಿಗೆ ಒದ್ದು ಇನ್ಮೇಲೆ ನೀನ್ ನಮಗೆ ಮನೆ ಬಾಡಿಗೆ ಕೇಳಬಾರ್ದು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಸೀಲ್ ಹಾಕೋ ಟೈಮಲ್ಲಿ ನಂದು ಬಾಂಡ್ ಆಗೋಗಿತ್ತು. ಅಯ್ಯೋ ನನ್ನ ಮಗನೇ, ಇವತ್ತು ಬೆಳಿಗ್ಗೆ ಅವನು ಬರ್ತಾನೆ, ಓದಿಯಂಗಿದ್ರೆ ಜಾಸ್ತಿ ಅವನು ಎದೆಗೋದಿ ಕನ್ಸಂತೆ ಕನ್ಸು. ಸಿ ಬ್ರದರ್, ನಮ್ ಬಡವರಿಗೆ ಎಲ್ಲಾ ಫೆಸಿಲಿಟಿ ಸಿಗೋದು ಕನಸಲ್ಲೇ. ನಮಗ್ ರಿಯಲ್ ಆಗು ಸಿಗುತ್ತೆ. ಅದೇಂಗೆ? ಅದ್ ಹಿಂಗೆ. ಇಲ್ಲ ನನ್ನ ಮಕ್ಕಳ, ದೂರದಿಂದ ನೋಡಿದಾಗ ಬಾಗಿಲು ತೆಗೆದಿತ್ತು, ಈಗ ಬಾಗಿಲ್ ಬೀಗ ಜಡ್ದವ್ರಲ್ಲ, ಎಲ್ ಮಂಗ್ಮಾಯ ಆಗ್ಬಿಟ್ರು. ಹಿಡಿತೀನಿ. ಓಹೋ, 9ನೇ ತಾರೀಕು ಅಂದಿದ ತಕ್ಷಣನೇ ಬಾಡಿಗೆ ಹಣನ ಒಳ್ಳೆ ದೇವ್ರ ಬುಡುಪು ಕೈಲಿ ಇಟ್ಕೊಂಡಂಗೆ ಇಟ್ಕೊಂಡು ಬಾಗ್ಲಲ್ಲೇ ಕಾಯ್ತಾ ಇರ್ತೆ ಕಣಮ್ಮ. ಬಹಳ ಸಂತೋಷ. ಸುಮಾ, ನಿನ್ಗೊಂದ್ ಒಳ್ಳೆ ಗಂಡು ನೋಡಿದೀನಿ ಕಣಮ್ಮ. ಒಳ್ಳೆ ಪೈಲ್ವಾನ್ ಗಾಮ ತರ ಕಟ್ಮಸ್ತಾದ ಆಳು. ನಿಮ್ ಥರನ ಅಂಕಲ್? ಅಯ್ಯೋ, ನನ್ ತರ ಆದ್ರೆ ನೀನೆಲ್ ತಡ್ಕತ್ತೀಯಮ್ಮ, ಪೇಪರ್ ಆಗಿ ಹೋಗ್ಬಿಡ್ತೀಯ. ಅವನು ನಿನ್ ಫೋಟೋ ತೋರ್ಸಿದ್ದೆ ತರ ನಮ್ ತಾಯಿ ಸತ್ವಾಗ್ಲೂ ವರದಕ್ಷಿಣೆನೆ ಬೇಡ ಅನ್ಬಿಟ್ಟ. ಯಾಕೆ? ಯಾಕೆ ಅಂದ್ರೆ ಇಸ್ಕೊಳಕ್ಕೆ 2 ಕೈ ಇದ್ರಲ್ವಾ, ಅದೊಂದೇ ಸ್ಮಾಲ್ ಡ್ರಾಬ್ಯಾಕು. 2 ಕೈಯೂ ಇಲ್ಲ. ಅವನ್ ಮಾತ್ರ 2 ಜವಾಬ್ದಾರಿ ನಿನ್ ಮೇಲೆ ಹಾಕ್ಬಿಟ್ಟು ಹಾಯವಾಗಿ ಇದ್ಬಿಡ್ತಾನೆ. ಯಾವ್ದು ಅಂತ ಕೇಳ್ತೀಯಾ? ಇದ್ದು ನೀನೇ ಮಾಡಿಸ್ಬೇಕು, ಇದ್ದು ನೀನೇ ತುಳಿಬೇಕು. ಸುಮಾ, ನಿನ್ಗೆ ಸಂಬಳ ಜಾಸ್ತಿ ಆಯ್ತಾ? ಇಲ್ಲ ಅಂಕಲ್. ಥೋ, ಹಾಳಾದ್ ಗಾರ್ಮೆಂಟ್ಸ್ ನನ್ನ ಮಕ್ಳು. ಸಂಬಳನೂ ಜಾಸ್ತಿ ಮಾಡಲ್ಲ, ನನ್ ಬರಾನು ಹಿಂಗ್ಸಲ್ಲ. ನೋಡಮ್ಮ, ಈ ಹೆಣ್ಮಕ್ಳು ಇಡೀ ಆಯುಷ್ ಪೂರ್ತಿ ಎಷ್ಟು ದುಡಿದ್ರು ಗಂಡು ಹುಡ್ಕೋದು, ಗಂಡನ ಮನೇಲಿ ಕಿತಾಪತಿ, ಇಷ್ಟಲ್ಲೇ ಆಗೋಯ್ತು ಅವ್ರ ಆಯಸ್ಸು. ಅಂದಂಗೆ ಕಾಫಿ ತಿಂಡಿ ನಾನು ಮಾಡಿಟ್ಟಿದ್ಯಾ? ಬಾಡಿಗೆ ವಸೂಲಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕೊಟ್ರೆ ಕಾಫಿ ಏನು ಗಡತ್ತಾಗಿ ಜಡ್ದು ಬಿಡ್ತೀಯ? ತರಲೆ ತರಲೆ ಎಂದೇಕೆ ಜರಿಯುವಿರಿ ಎನ್ನ, ತರಲೆಯಿಂದಲ್ಲವೇ ಜಗದ ಸೃಷ್ಟಿ, ತರಲೆ ಹರಿಹರ ಬ್ರಹ್ಮಾದಿಗಳ ಕೊಡುಗೆ. ಆಹಾ, ತರಲೆ ಈ ಲೋಕದಲ್ಲಿ ದಿನ ಅಡಿ. ಯಾಕೆ ಯಾಕೆ ಬಿಸಾಕ್ತಾ ಇದ್ಯಾ? ಬಿಟ್ಟಿ ಕೂಳಲ್ವಾ ಅದಕ್ಕೆ. ಬರ್ದು ಬರ್ದು ಪೇಪರ್ ಮಾತ್ರ ತುಂಬೈತೆ, ಇನ್ಯಾರ ಹೊಟ್ಟೆನೂ ತುಂಬಿಲ್ಲ ನೋಡು. ನನ್ನ ದನ ಅಂತ ತಿಳ್ಕೊಂಡಿದ್ಯಾ? ದನನಾದ್ರೂ ತಿಂದಿದ್ದಕ್ಕೆ ಋಣವಾಗಿ ಸಗಣಿನಾದ್ರೂ ಹಾಕುತ್ತೆ, ಅದನ್ನ ತಟ್ಟಿದ್ರೆ ಬೆರಡಿನಾದ್ರೂ ಆಗುತ್ತೆ. ನೀನೇನ್ ಹಾಕ್ತೀಯಾ? ಕಂಟಕಾಚಲ. ಕವಿ ಪುಂಗವರೇ, ಕವಿ ಪುಂಗವರೇ. ಓ, ಕಂಟಕಾಚಲ ಅಲ್ಲ, ವೆಂಕಟಾಚಲ. ಕಂಟಕಾಚಲ ಅದೇನು ನನ್ನನ್ನು ಕರೆದದ್ದು? ತಾವು ಹೋಗುತ್ತಿರುವ ಸ್ಪೀಡಿಗೆ ಯಮಧರ್ಮನೇ ಬಂದು ನಿಮ್ಮನ್ನು ಕರೆಯಬೇಕಾಗಿತ್ತು. ಆದರೆ ಬಾಡಿಗೆ ನಿಮಿತ್ತ ಅವರ ಸಹೋದರನಾದ ನಾನು ಆಗಮಿಸಿದ್ದೇನೆ. ಬಾಡಿಗೆಯನ್ನು ಕೊಡುವ ಯೋಗ್ಯತೆ ತಮಗೆಲ್ಲಿಯದು? ದಯಮಾಡಿ ತಮ್ಮ ಧರ್ಮಪತ್ನಿಯನ್ನು ಕರೆದರೆ. ಅಗತ್ಯವಾಗಿ. ಪ್ರಿಯೇ, ಆಹಾ, ಪ್ರಾಣಕಾಂತೆ. ಇದಕ್ಕೇನು ಕಮ್ಮಿ ಇಲ್ಲ ಕಣ್ಣನ ಮಗ. ನಮಸ್ಕಾರ, ತಗೊಳ್ಳಿ. ಮಹಾತಾಯಿ, ತಮ್ಮ ಪ್ರಾಣಕಾಂತರಿಗೆ ತಮ್ಮ ಮೇಲೆ ಅದೆಂತಹ ಅಗಾಧವಾದ ಪ್ರಾಣ. ಸ್ವಾಮಿ, ಅವ್ರಿಗೆ ನನ್ ಮೇಲೆ 1 ಪ್ರಾಣ ಏನು, 7 ಪ್ರಾಣ. ಆದ್ರೆ ವಾರದಲ್ಲಿ ಒಂದಿನೂ ಕುಡಿಯೋದ್ ಬಿಡಲ್ಲ. ಕಲ್ಗಚ್ಚ. ಕಲ್ಗಚ್ಚು. ಕವಿ ಪುಂಗವರೇ, ತಾವು ನನ್ನ ಹತ್ತಿರ ಮಿಲಿಟರಿಯಿಂದ ತರಿಸಿಕೊಂಡು ಕುದುರೆ ಕುಡಿಯುವ ರಮ್ಮನ್ನು ಕುಡಿಯುತ್ತೇನೆ ಎಂದು ಹೇಳಿದ ನೆನಪುಂಟು. ತಮ್ಮ ಧರ್ಮಪತ್ನಿಯವರು ಅದನ್ನು ಕಲಗಚ್ಚು ಕಲಗಚ್ಚು ಎನ್ನುವರಲ್ಲ? ಜೂನಿಯರ್ ಯಮಧರ್ಮರಾಯರೇ, ದೇವಾನು ದೇವತೆಗಳು ಅದನ್ನು ಸೋಮರಸ, ರಾಮರಸ ಎಂದು ಕರೆದಿರು. ಇಂಥ ತಿಳಿಗೇಡಿಗಳು ಅದನ್ನ ಕಲಗಚ್ಚು ಕಲಗಚ್ಚು ಎಂದು ಹೇಳುವರ.
ಯಮಧರ್ಮರೇ, ನಿಮ್ಮ ಮೇಲೆ ಒಂದು ಕವನವನ್ನು ರಚಿಸಿದ್ದೇನೆ. ಅದನ್ನ ನನ್ನ ಬಾಯಿಂದ ಹೇಳಲಿ. ಅಯ್ಯಯ್ಯೋ, ನಮಗೀಗ ಸಮಯದ ಅಭಾವವಿರುವುದರಿಂದ ಇನ್ನು 4-6 ಮನೆಗಳನ್ನು ಸುತ್ತಬೇಕಾಗಿದೆ. ಸಮಯದ ಪುರುಸೊತ್ತು ಮಾಡಿಕೊಂಡು ಬರುತ್ತೇವೆ. ಆಗಪ್ಪ ಹೇಳುವಿರತ್ತೆ, ತಮ್ಮಂತಹ ಪಾಪಾತ್ಮರಿಂದ ಸಂಸಾರವೆಲ್ಲ ಕಲಗಚ್ಚಮಯಂ. ಅವನ್ ದುಡ್ಡು ಅವನ್ ಖುಷಿ. ಅವನ್ ಕಲಗಚಾರ ಕುಡಿತಾನೆ, ಗಂಟ್ಲಾರು ಕುಡಿತಾನೆ. ಈ ದಡಿಯ ನನ್ ಮಗನ್ಗೇನು? ಮೋಹಿನಿ, ಇವತ್ತೊಂದು ಹೊಸ ಕೆಲಸ ಸಿಗೋ ಚಾನ್ಸಸ್ ಇದೆ. ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ನೋಡಿ, ಇದು ಖರ್ಚಿಗೆ ಇಟ್ಕೊಳ್ಳಿ. ಥ್ಯಾಂಕ್ ಯು. ಓಕೆ, ಬರ್ಲಾ? ಬಾಯ್. ಬಾಯ್. ದೇವ್ರೆ, ನನ್ನ ಗಂಡಂಗೆ ಎಲ್ಲೂ ಕೆಲಸ ಸಿಗದೇ ಇರೋ ಹಾಗೆ ಮಾಡಪ್ಪ. ಪೌರ್ಣಮಿ, ಅಮಾವಾಸ್ಯೆ, ಬೆಳದಿಂಗಳಾಗಿ ಬಾ. ಅಯ್ಯೋ ಬೇಕುಪ್ಪ, ನಿನ್ ಕಟ್ಕೊಂಡು ನಾನೇನು ಮಾಡ್ಲಿ? ನನಗೆ ಬೇಕಾಗಿರುವುದು ಅಮಾವಾಸ್ಯೆ, ನಿನ್ನ ಧರ್ಮಪತ್ನಿ ಕರೆ. ಕಪ್ಪು ಏನಣ್ಣ ಕಪ್ಪು ಗಿಪ್ಪು ಅಂತಿದ್ದೀರಾ? ಕಪ್ಪು ಕಸ್ತೂರಿ ಇದ್ದಂಗೆ ಬಿಳುಪು ಡೊಂಕ್ ಮುಸ್ತು ಅಂತ ಜರಿಬೇಡ ಅಂತ ಬೈತಾ ಇದ್ದೆ. ಅಷ್ಟ್ರಲ್ಲಿ ನೀನ್ ಬಂದೆ. ಸಾಹೇಬ್ರೆಲ್ಲೋ ಟಾಕುಟಿಕಾಗಿ ಹೊರಟಿರಂಗಿದೆ. AC ರೂಮು 10,000 ರೂಪೀಸ್ ಸಂಬಳ. ನಿನ್ ಜನ್ಮಕ್ ಬೆಂಕಿ ಯಾಕ? ನನ್ನ ಮನೆಗೆ ಬಂದ್ 5 ವರ್ಷ ಆಯ್ತು. ಅವಾಗ್ಲಿಂದ ಅದೇ ಹಾಡಿದ್ದೆ ಹಾಡು ಕಿಸ್ಬಾಯ್ ದಾಸ ಅಂತ ಕ್ಯಾಸೆಟ್ ಬದಲಾಯ್ಸಯ್ಯ. ನಿನ್ಗಾದ್ರೂ ಬುದ್ಧಿ ಬೇಡವೇನಮ್ಮ? ಕ್ಯಾಕಸ್ ಮಕ್ಳು ತುಂಬಾ ಊಗುದು 4 ಕಾಲ್ ಸಂಪಾದನೆ ಮಾಡ್ಕೊಂಬ ಅಂತ ಕಳ್ಸು. ಇವಾಗೇನೋ ಪರವಾಗಿಲ್ಲ, 4 ಮಕ್ಳಾದ್ಮೇಲೆ ಏನ್ ಮಾಡ್ತೀರಾ? ದಯವಿಟ್ಟು ಬಾಡಿಗೆ ಕೊಟ್ಬಿಡಮ್ಮ. ನೋಡಿ ಅಣ್ಣ, ನನ್ ಡಾರ್ಲಿಂಗ್ ಹಂಗೆ ಇರ್ಲಣ್ಣ. ಹೌದಾ? ಸಾರ್ಥಕವಾಯ್ತು. ಅಪ್ಪ ಬೆಳೆದಿಗಳು ಇಲ್ಲಿ ಬಾ. ಏನಣ್ಣ? ನೀನು ಭಾರ್ಯ ರೂಪೇಶು ಶತ್ರು ಅನ್ನೋ ತತ್ವನ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಅಣ್ಣ. ಊಳಗಳು ಸಿಗುದು ಅಂತ ಏನೇನೋ ಬೈತವನೆ. ನಮಗ್ ಬೈಲೆ ಕೆರ ತಗೊಂಡ್ ಜ್ವರ ಬರಂಗ್ ಹೊಡೆದ್ ಬಿಡ್ತೀನಿ. ಬಾಡಿಗೆ ಕೇಳಿ ನನ್ನ ಹತ್ರ. ತಾಕತ್ತೈತ ಅವಂಗೆ. ಪೋಸ್ಟ್ ಮನಿ ಆರ್ಡರ್. ಲಕ್ಷ್ಮೀ ಬಾರಮ್ಮ. ತಿಪ್ಪೆ ಗುರುಗೆ ತಿರುಮಂತ್ರನ ಕೊಟ್ಟೆ ಅಂದ್ರೆ ಪಂಗಿಸ್ಕೊಂಡ್ಬಿಡ್ಬೇಕು. ಪೋಸ್ಟ್ ಅಂದ್ರೆ ಚಕ್ಕರು, ಮನಿ ಆರ್ಡರ್ ಅಂದ್ರೆ ಹಾಜರ. ನನ್ನ ಮಕ್ಳ ತಗ ಜಾಡ್ಸ್ ಗೇರ್ ಬಾಕ್ಸ್ ಕೊಟ್ಟೆ ಅಂದ್ರೆ ಹೊಂಟೋಗಿರ್ಬೇಕು. ಇದೇನಪ್ಪ ನೋಡಿ, ನನ್ ಮಕ್ಳು ನನ್ ಕಾಲು ಹಿಡ್ಕೊಂಡಿದ್ರಾ? ಅಣ್ಣ, ನಿನ್ ಕಾಲು ನಮ್ ತಲೆ ಮೇಲೆ ಬರೋದಕ್ಕಿಂತ ಮುಂಚೆ ನಾವೇ ನಿಮ್ ಕಾಲಿಗೆ ಬಿದ್ಬಿಟ್ಟಿದ್ವಿ. ನಿಮ್ ಪಾದಾನು ಒಂದೇ, ಆನೆ ಪಾದಾನು ಒಂದೇ. ತಮ್ಮ ಮಾತನ್ನು ಕೇಳಿ ಪಾಲನ್ನು ಪೀರಿದಂತಹ ಆನಂದವಾದರೂ 9ನೇ ತಾರೀಕಿಗೆ ಸರಿಯಾಗಿ ಬಾಡಿಗೆ ಕೊಡ್ಲಿಲ್ಲ ಅಂತ ವಿಷ ಕುಡ್ದಷ್ಟೇ ಬೇಜಾರಾಗಿದೆ. ಬಾಡಿಗೆ ಯಾವಾಗ ಕೊಡ್ತಿರೋ ನನ್ನ ಮಕ್ಕಳ? ನಾಳೆ ಸಾಯಂಕಾಲ 6:15 ಕೊಟ್ಬಿಡ್ತೀನಿ. ಹೌದಾ? ಮಾತ್ ಕೊಟ್ಟು ಮೀರಿದ್ರೆ ನಿಮ್ಮಿಬ್ಬರು ನನ್ನ ಮಕ್ಕಳ ವೈಕುಂಠ ಕಳಿಸ್ಬಿಡ್ತೀನಿ. ಟ್ರೈನ್ ಅಲ್ಲ, ಅಲ್ಲ 4 ಡ್ರೈವರ್ಸ್ 1 ಪ್ಯಾಸೆಂಜರ್ಸ್ ಅಂದ್ರೆ 4 ಜನ ಹೊತ್ಕೊಂಡು ಹೋಗೋ ಚಟ್ಟದ ಮೇಲೆ. ನನ್ನ ಮಕ್ಕಳ ನಾನ್ ಯಾರು ಗೊತ್ತಾ? ಗೊತ್ತು. ನಾನಿನ್ನು ಬರಲೇ ಬರ್ಬೇಡಿ. ಬೆದಕ್ ಬಂದು ನಾಯಿ ಕುಗ್ದಾಗ ಕೂಗ್ತೀರಾ? ನಗು ನಗುತ್ತಾ ನಲಿ ನಲಿ ಏನೇ. ಯಾಕಣ್ಣ ಅವಳ ಬೇವರ್ಸಿಗಳ ತರ ಆಳ್ತಾ ಇದ್ದೀರಾ? ಬಾಡಿಗೆ ಬರ್ತೀಯಾ? ನಾನಾ ಕಾರೋ? ಓಹೋ, ಬನ್ನಿ ಬನ್ನಿ. ಅಪ್ಪ, ನನ್ ಬಿಟ್ಟೆ ಅಲ್ಲ, ಆಸ್ತಿ ಅಲ್ಲ ನಂಗೆ ಬಿಟ್ಟೆ ಅಲ್ಲ. ಬನ್ನಿ ಚೆನ್ನಾಗಿ ಹೇಳೋರೆಲ್ಲ ಮುಂದೆ ಕುತ್ಕೊಳ್ಳಿ. ಚೆನ್ನಾಗಿ ಹೇಳ್ಬೇಕು. ನನ್ ಮಕ್ಕಳ್ರ, ಇದು ಆರ್ಟಿಫಿಷಿಯಲ್, ನ್ಯಾಚುರಲ್ ಆಗಲ್ರ. ಅಣ್ಣ, ಅಳೋದ್ ಹೆಂಗೆ ಅಂತ ಇಲ್ಲಿ ಕುತ್ಕೊಂಡು ಸ್ವಲ್ಪ ಅವ್ರಿಗೆ ತೋರ್ಸ್ಕೊಡೋಣ. ಒಟ್ನ ನಮ್ಮ ಅಪ್ಪನ ಆತ್ಮ ಶಾಂತಿ ಸಿಗ್ಬೇಕು, ಹಂಗ ಅಳ್ಬೇಕು. ಅಳ್ತೀನಿ, ಸ್ವಲ್ಪ ಈ ಕಡೆ ಬನ್ನಿ.
ಸಖತ್ತಾಗಂತ ಅಡ ಹೇಳೋಣ ಹೇಳೋಣ ಸಖತ್ತಾಗಲ್ಚೆ ಕನ್ನಡ ನೀನು ತಗೊಳ್ಳೋಣ. ಇದೆಲ್ಲ ನನಗೇನಾ? ಹೂ ಕನ್ನಡ ಎಲ್ಲ ನಿಂಗೆ ತುಂಬಾ ಚೆನ್ನಾಗತ್ತಿದೆ ಕನ್ನಡ ನೀನು. ನೋಡ್ರು, ಯಾವತ್ತು ವೃತ್ತಿ ಧರ್ಮಕ್ಕೆ ಮೋಸ ಮಾಡಬಾರ್ದು. ಸತ್ತವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಚೆನ್ನಾಗ್ ಅಳಬೇಕು. ಇನ್ಮೇಲಾದ್ರೂ ಚೆನ್ನಾಗ್ ಅಳೋದನ್ನ ಕಲೀರಿ. ಬರ್ತೀನಿ. ಲೇ ಜಡಿ, ಎಲ್ಲ ನಮ್ ರಾಮ 10 ಗಂಟೆ ಆದ್ರೂ ಬರ್ಲ ಇಲ್ಲ. ಅವನ್ ಹಂಗೆ ಹೇಳ್ತಾನೆ, ಬರಲ್ಲಪ್ಪ ಅವನು. ಟ್ರಿಪ್ ಬರ ಇಲ್ಲ ಅಂದವನು. ಅವ್ನು ಹೇಳೋದು ಹಂಗೆ. ಬಂದ ಅನ್ಸುತ್ತೆ. ಓ, ಬಂದ ಅನ್ಸುತ್ತೆ. ನಾನು ಅದನ್ನೇ ಹೇಳಿದ್ದು. ಗುರುಗಳೇ, ಇದೇ ನಮ್ ಡ್ರಿಂಕಿಂಗ್ ಆ್ಯಂಡ್ ಪ್ಯಾಲೇಸು. ಸೂಪರ್ ಇದೆ ನಿಮ್ ಪ್ಯಾಲೇಸು. ಇವನು ನಮ್ ಹುಡುಗ ತಿಪ್ಪೆ. BCCನಾ? ತಿಪ್ಪೆ BCC ಅಲ್ಲ, ಕಸ ಗುಡ್ಸೋ ಮನೆ ಮನೆ. ಇವನು ಜಡಿ. ಆ ಜಡಿ ಅಲ್ಲ, ಈ ಜಡಿ. ನಡೆಯಪ್ಪ. ಎಲ್ಲಿಗಪ್ಪ? ನಂಚ್ಕೊಳಕ್ ಏನಾದ್ರು ತಗೊಂಬಪ್ಪ. ತರ್ತೀನಪ್ಪ. ಹೋಗಪ್ಪ. ತರ್ತೀನಂದ್ರು ಬೈತಾನಪ್ಪ. ಗುರು, ಅಲ್ಸಿರು ಹಚ್ಕೊಳ್ಳ. ಅಲ್ಲ, ಬ್ಯಾಲೆನ್ಸ್ ತಪ್ಪೋಯ್ತದೆ. ಇದೇನಪ್ಪ ಈಗಲೇ ಬ್ಯಾಲೆನ್ಸ್ ತಪ್ಪಾಯ್ತು? ಬರುವಾಗ್ಲೇ ಔಟ್ ಆಫ್ ಬ್ಯಾಲೆನ್ಸ್. ಸಿಡೌನ್. ಸರ್, ಈ ಕೋಟ್ ಎಲ್ಲಿ ತಗೊಂಡ್ರಿ? ಬರ್ಮಾ ಬಜಾರ? ಕೊಡಿ ಗುರುಗಳೇ. ಇವತ್ತಿನ ಸೇವಾ ಕರ್ತರು ನಮ್ ಗುರುಗಳಾದ ಪ್ಯಾಕೆಟ್ ರಾಜ ಅವರು. ಅಲ್ಲ ಸರ್, ನಿಮ್ಗೆ ಪ್ಯಾಕೆಟ್ ರಾಜ ಅಂತ ಹೆಂಗ್ ಟೈಟ್ಲ್ ಬಂತು? ನನಗ ನಾನು ಎಷ್ಟೇ ಪ್ಯಾಕೆಟ್ ನೋಡಿದ್ರು ಸ್ಟಡಿಯಾಗಿರ್ತೀನಿ. ಅದಕ್ಕೆ ನನಗೆ ಕಂಪ್ನಿಯವರು ಪ್ಯಾಕೆಟ್ ರಾಜ ಅಂತ ಟೈಟ್ಲ್ ಕೊಟ್ಟವ್ರೆ. ಹೇಳ ಹೇಳ್ದೆ. ಅಯ್ಯ ರಾಮ. ಗುರುಗಳೇ, ಈಗೊಂದ್ ಕೆಲಸ ಮಾಡೋಣ. ಅದೇನಂದ್ರೆ, ಇದೇನ್ ಕ್ಯಾಪೆ ಬರ್ತಾ ಇಲ್ಲ. ನಾವಿಬ್ರೆ ಅವ್ನ್ ಕುಡಿಯಲ್ಲ. ಯಾರು ಕುಡಿಯಲ್ಲ? ನೀನು. ಇದು ನಂತಾನೆ ಕ್ಲಾಸ್. ಟೈಟ್ ಆಗ್ಬಿಟ್ಟು ನಮ್ಮ ರಾಶಿ ಪ್ರವೇಶ ಮಾಡಲ್ಲ ತಾನೆ? ಇದ್ರೂ ಇರ್ಬೋದು, ಆದ್ರೂ ಆಗ್ಬೋದು. ಇರಲೇ. ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದು ಮಹಿಳೆಗೆ 9 ಹೆಣ್ಣು ಮಕ್ಕಳ ಜನನ. ಆಹಾ, ಭಾರತದ ಜನಸಂಖ್ಯೆ 100 ಕೋಟಿ. ಪ್ರಧಾನಿ ಛೇ, ನಮ್ ಭಾರತದ ಭವಿಷ್ಯನೇ ಎಷ್ಟು. ನಮ್ ಭವಿಷ್ಯ ನೋಡೋಣ. ಸ್ತ್ರೀ ಸೌಖ್ಯ. ಅಯ್ಯ, 16, 18, 28. ಆಹಾ, ಸೂಪರ್. ನಾನು ಬೇವರ್ಸಿ ಅಂತ ನಿಮ್ಗೂ ಗೊತ್ತಾಗ್ಬಿಡ್ತಾ? ವೆರಿ ಗುಡ್, ಥ್ಯಾಂಕ್ ಯು, ನೈಸ್ ಟೈಟ್ಲ. ಹೆಣ್ಣು ಮಕ್ಳು ಏನೇ ಬೈದ್ರು ಅವ್ರ ಹತ್ರ ನಾವು ಏನಾದ್ರು ತಗೊಳ್ಳೇಬೇಕು. ಪ್ರೆಸೆಂಟೇಶನ್ ರೆಡಿಯಾಗೇ ಇದೆ. ಥ್ಯಾಂಕ್ ಯು. ದಿಸ್ ಇಸ್ ಬಾಟಾ ಕರೋನಾ ಸೆಂಟರ್ ಬಜಾರ್, ಬಂಬು ಬಜಾರ್. ಏನಾಯ್ತು ಕೈಯಲ್ಲಿ ಚಪ್ಲಿ? ಏನಿಲ್ಲ ಅಕ್ಕ, ಒಂದು ಕಾಗೆ ತೊಂದ್ರೆ ಕೊಡ್ತಾ ಇದೆ. ಸರಿ, ಬೇಗ ಹೋಗಿ ರೆಡಿ ಆಗು, ಕೆಲ್ಸಕ್ಕೆ ಟೈಮ್ ಆಗುತ್ತೆ. ಅಪ್ಪ ತಪ್ಪಿಸ್ಕೊಂಡ್ವಿ. ಪ್ರೀತ್ಸೆ ಪ್ರೀತ್ಸೆ. ಓಹೋ, ಕಾಗೆ ಅಲ್ಲ, ಕಾಡ್ ಪಾಪ. ನನ್ ಮಗ ಜಡಿ ಮಕ್ಕ ನೋಡಿದ್ದಕ್ಕೆ ಖರಾಬ್ ಫಿಗರ್ಗಳೆಲ್ಲ ಭಯಂಗ ಆಗೋಯ್ತಲ್ಲಪ್ಪ. ಫುಲ್ ಬಾಟ್ಲ್ ಮೇಲೆ ಕುಡಿಬೇಡ, ಸೆಕೆಂಡ್ ಜಾಸ್ತಿ ಬರ್ತವೆ. ಏನೋ ಇಷ್ಟು ಬೇಗ ಹೊರಟ್ಬಿಟ್ಟ? ರಾತ್ರಿ ನೀವು ನನ್ನ ನೋಡಿ ಗಾಬರಿ ಆಗಿರ್ಬೇಕಲ್ಲ? ಇಲ್ಲ ಇಲ್ಲ, ಹೌದೌದು. ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಅತಿಯಾಗಿ ಕುಡಿಯೋರು ಹೇಗಿರ್ತಾರೆ ಅಂತ ಜಸ್ಟ್ ಆಕ್ಟ್ ಮಾಡಿ ತೋರಿಸ್ದೆ. ಯಾವತ್ತು ಲಿಮಿಟ್ ಆಗಿರ್ಬೇಕು. ಶಿಷ್ಯ ಹೇಳೋ. ನಮ್ ಗುರುಗಳು ಎಲ್ಲಾ ಶಿಷ್ಯಂದ್ರಿಗೂ ಇದೆಲ್ಲ ಆಶೀರ್ವಾದ ಮಾಡೋದು. ನಿಮ್ ಗುರುಗಳು ಸ್ಟೇಜ್ ಆರ್ಟಿಸ್ಟ್? ಇಲ್ಲ, ಸ್ಟ್ರೀಟ್ ಆರ್ಟಿಸ್ಟ್. ಹೋಗೋಣ. ಹೋಗೋಣ. ಇವನ ನೋಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಪೋಚವನ. ಸೂರಿ, ಕೋಟು ಕೋಟು ಕೋಟ್ರಾಮನ್ ಕೋಟು ಹೋಗ್ಬಿಟ್ನಲ್ಲಯ್ಯ. ಹೋಗ್ಬಿಟ್ನಾ? ಹೋಗ್ಲಿ ಬಿಡು, ಕೋಟ್ ಚೆನ್ನಾಗಿದೆ. ಸಂಡೆ ಬಜಾರ್ಗೆ ಹಾಕಿದ್ರೆ ಮಂಡೇ ಕೋಚ್ಕೋಬಹುದು. ಅಣ್ಣವ್ರು ಲಾಟ್ರಿ ಟಿಕೆಟ್ ಏನಾರು ಇರ್ತಾರ? ಏನು ಸಿಕ್ಕಲ್ಲ. ಏನಿದೆ ಇದು ಒತ್ತಿದ್ದಕ್ಕೆ ಅಣ್ಣವ್ರು ರಾತ್ರಿ ಬಿದ್ದಿದ್ದೆ. ಕರೆಕ್ಟ್. ಇದೆರಡನ್ನ ನಾನು ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಜಾಸ್ತಿ ನಿಲ್ಗೋದು. ನಾನು ಒಳಗ್ ಹೋದ್ರೆ ತಾನೇ ಒದಿಯೋದು, ನಾನು ಹೋಗೋದೇ ಇಲ್ಲ. ಒಂದ್ ಟೈಮ್ ಸೆನ್ಸ್ ಇಲ್ಲ, ಒಂದ್ ಮರ್ಯಾದೆ ಇಲ್ಲ, ನಮಗೊಂದು ಬೆಲೆನೇ ಇಲ್ವೇ? ಅಲ್ಲ ಗುರು, ನಮ್ ಏಜ್ ಏನು, ನಮ್ ಬಾಡಿ ಏನು, ನಿನ್ ಬಾಡಿ ನಮ್ ತೂಕ ಏನು, ನಮ್ ನೋವು ಏನು ಅಂತ ಒಬ್ರು ಅರ್ಥ ಮಾಡ್ಕೊಳ್ಳೋದಿಲ್ವೇ? ಅಲ್ಲ, ಪೊಲೀಸ್ ಸ್ಟೇಷನ್. ಗುರು, ಯಾಕೋ ನಮ್ ಟೈಮೇ ಖರಾಬ್ ಆಗೈತಿ.
ಒಂದ್ ಕೆಲಸ ಮಾಡಿ, ಏನು? ಲೆಫ್ಟ್ ಅಲ್ಲಿ ಇರೋದ್ ನಿನ್ಗೆ, ರೈಟ್ ಅಲ್ಲಿ ಇರೋದ್ ನನಗೆ. ಆಹಾ ಅವೆಲ್ಲ ಬಡಗುರು ಟಾಸ್ ಹಾಕ್ಬಿಡೋಣ. ರಾಜ ಬಿದ್ರೆ ಕಡ್ಡಿ ಮೀನ್ ನಿಂಗೆ, ರಾಣಿ ಬಿದ್ರೆ ದುಮ್ಮಿ ನಂಗೆ. ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತಪ್ಪ. ಏನೋ ನನ್ ಕೈಲಾದ ಸಹಾಯ ಮಾಡ್ದೆ. ಇಲ್ದಿದ್ರೆ ಈ ಕಾಣದ ಬೆಂಗಳೂರಿನ ನಮ್ಗೆ ಯಾರು ಸಹಾಯ ಮಾಡ್ತಿದ್ರು ಹೇಳು? ಯಾಕೆ ನಾನಿಲ್ವಾ? ಇವ್ರಿಲ್ವಾ? ಏನಂದೆ? ತುಂಬಾ ದೊಡ್ಡ ಮಾತು ಇದೆ. ಸೂರಿ ನಾವ್ ಹೊಡ್ತೀವಪ್ಪ. ಮುಂದಿನ ಸಲ ಊರಿಗೆ ಬರ್ಬೇಕಾದ್ರೆ ಇವ್ರಿಬ್ರು ಕರ್ಕೊಂಡ್ ಬಂದ್ಬಿಡು. ನಾವ್ ಬಂದೇ ಬರ್ತೀವಿ. ಹೊಡೋಣವೇ? ಒಬ್ಬನೇ. ನೀನ್ ಸರಿ ಬಾಮ. ಬಾಯ್ 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 ಅಂಕಲ್. ಅಂಕಲ, ನಾನ ಇವ್ರ ಇಬ್ಬರಿಗೂ ಕೀತಿದ್ರ ನನ್ನ ಮಗನೇ. ನಿನ್ ಜೊತೆಲಿ ಇದ್ದಾಗೆಲ್ಲ ಎಲ್ರು ಹಿಂಗೆ ಹೇಳ್ತಾರೆ. ದಿಸ್ ಇಸ್ ಮೈ ಸ್ಪೆಷಾಲಿಟಿ. ಉಗಿ ಮಕ್ಕ. ಅಂಕಲ್. ಯಾಕಂಕಲ್ ಡಲ್ ಆಗಿದ್ದೀರಾ? ಅದು ಇವತ್ತಿನ ಭವಿಷ್ಯದಲ್ಲಿ ಸ್ತ್ರೀಯರಿಂದ ಕಂಟಕ ಅಂತಿದೆ, ಅದಕ್ಕೆ. ನಾವ್ ಪರಿಹಾರ ಹೇಳ್ಬೋದಾ? ಓ, ಕೊಳ್ಳಗಾಲದ ಸಂಬಂಧಿಕರ ಮಾಟ ಮಂತ್ರ ಎಲ್ಲ ಬರುತ್ತೇನೋ? ಕಣ್ಣಲ್ಲಿ ಮಂತ್ರಿಸಿದ್ರೆ ಕಾಲಿಗೆ ಬೀಳ್ತಾರೆ, ಕಾಲಲ್ಲಿ ಮಂತ್ರಿಸಿದ್ರೆ ಮಂತ್ರಿಸಿದ್ರೆ ಜಾಗನೇ ಖಾಲಿ ಓ, ಮಾಡ್ತಾರೆ. ನಾವು ಒಂದು ಸಲಿ ಮಂತ್ರಿಸಿದ್ರೆ ಏನಾಗುತ್ತೆ? ನಿಮ್ಮ ಶೇಪೇ ಚೇಂಜ್ ಆಗೋಗುತ್ತೆ. ಅಂದ್ರೆ? ಕಾಲ್ ದ ಆಂಬುಲೆನ್ಸ್. ಓ, ಅದಾ? ಬೇವರ್ಸಿ. ಗೋವಿಂದು, ಏನಣ್ಣ? ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಹೇಳ್ತೀನಿ. 3 ಇಲಿಗಳು ಹಿಂಗ್ ಹೋಗುತ್ತವೆ, ಹೋಯ್ತವೆ, ಮತ್ತೆ ವಾಪಸ್ ಬಂದ್ಬಿಡ್ತವೆ. ಯಾಕೆ? ಮುಂದೆ ಹಳ್ಳ ಇರ್ತದೆ ವಾಪಸ್ ಬರ್ತವೆ. ಅಲ್ಲ. ಬೆಕ್ ಕಾಟ ಬರ್ತದೆ ವಾಪಸ್ ಬರ್ತವೆ. ಅಲ್ಲ. ಹಂಗಾರ ಮಳೆ ಬರ್ತದೆ ವಾಪಸ್ ಬರ್ತವೆ. ಅಲ್ಲ. ಮತ್ ಏ, ದಡ್ಡ ಕಣೆಯ ನೀನು, ಶತ ಮೂರ್ಖ ಕಣೆಯ ನೀನು. ಅವುಗಳು ಇಷ್ಟ ಕಣೆಯ, ಹೋಗ್ತವೆ, ಇಷ್ಟ ಬಂದಂಗ ವಾಪಸ್ ಬರ್ತವೆ. ಗೋವಿಂದು, ಸರ್ಕಾರದವ್ರು ಹೇಳ್ತಾರೆ ಸ್ವಂತ ಉದ್ಯೋಗ ಮಾಡಿ ತಮ್ಮ ಕಾಲ್ ಮೇಲೆ ನಿಲ್ಲಿ ಅಂತ. ಹೌದು. ಇಲ್ಲಿ ನಿಲ್ಲಕ್ ಆಗ್ತಿಲ್ಲ, ಕೂತ್ಕೊಳಕ್ಕೂ ಆಗ್ತಿಲ್ಲ, ಮಲಗಕ್ಕೂ ಆಗ್ತಿಲ್ಲ. ಯಾಕೆ? ಮಲಗಿದ್ರೆ ಮನೆ ಓನರ್ ಬಂದು ಗುಮ್ತನಲ್ಲಿ ಹಾಕೊಂಡು. ಅಯ್ಯೋ ಅದೇ ಕೇಸ್ ಗುರು, ನಮ್ಮನೇಲೂ ನೋಡು, ಬೆಳಗ್ಗೆಯಿಂದ ಒಬ್ಬ ಗಿರಾಕಿ ಇಲ್ಲ. ಏನ್ ಮಾಡೋದು ಹಿಂಗಾದ್ರೆ? ಎಲ್ಲಿ ಬರ್ತಾರೆ? ಪೆಟ್ರೋಲ್ ಬೆಲೆ ನೋಡಿದ್ರೆ ಅಲ್ಲಿದೆ. ಒಂದ್ ಮೆಟಾಡೋರ್ ತಗೋ, ಬಿಸ್ನೆಸ್ ಆಗಲ್ಲ. ಕಾರ್ ತಗೋ, ಬಿಸ್ನೆಸ್ ಆಗಲ್ಲ. ಒಂದ್ ಅಂಗಡಿ ಹಾಕು, ಅದ್ರಲ್ಲೂ ಕಾಂಪಿಟೇಷನ್. ಎಲ್ಲಿ ನೋಡಿದ್ರು ಬರೀ ಕಾಂಪಿಟೇಷನ್ ಕಾಂಪಿಟೇಷನ್ ಕಾಂಪಿಟೇಷನ್. ನನ್ನ ಮಗಳು ಮದ್ವೆ ಮಾಡ್ಬೇಕು ಅಂತಿದ್ದೀನಿ, ಏನಾದ್ರೂ ಸಹಾಯ ಮಾಡಿ. ಅಲ್ಲಮ್ಮ, ಹೋದ್ಸಲ ನೀನೇ ಬಂದ್ ಕೇಳಿ ದುಡ್ಡಿಸ್ಕೊಂಡು ಹೋದಲ್ಲಮ್ಮ. ಅದು ನಾನಲ್ಲ. ಓ, ಬೇರೆಯವ್ರಾ? ಸರಿ, ಒಂದ್ ಕೆಲ್ಸ ಮಾಡಮ್ಮ, ನಿನ್ ಮಗಳನ್ನ ಕರ್ಕೊಂಬ, ನಾನೇ ಮದುವೆ ಆಗ್ಬಿಡ್ತೀನಿ. ಅದು ಓ, ಅದು ಪ್ರಾಬ್ಲಮ್ ನಿಂದು. ಪರವಾಗಿಲ್ಲ, ನನಗೆ ನೀನಾದ್ರೂ ನಡೀತದೆ. ಕಟ್ಬಿಡ ತಾನೇ? ಏನಯ್ಯ, ದುಡ್ಡು ಮಾಡಕ್ಕೂ ಇದನ್ನ ಹಿಡ್ಕೊಂಡ್ ಬರ್ತಾರೆ. ಇದಕ್ಕೆ ಕಾಂಪಿಟೇಷನ್ ಇಲ್ಲ? ಇದಕ್ಕೆಲ್ಲ ಇಲ್ಲ, ಸಿಗಲ್ಲ. ಗೋವಿಂದು, ಇದ್ ಹೆಂಗೂ ನಮ್ ಕೈಗೆ ಸಿಕ್ಬಿಟ್ಟೈತೆ, ಯಾರಿಗೂ ಹೇಳಲ್ಲ. ಗುಟ್ಟಾಗೋಗಿ ಆರ್ಯ ಸಮಾಜದಲ್ಲಿ ನಾ ಇಬ್ರು ಮದುವೆ ಆಗ್ಬಿಡೋಣ. ಏನ್ ಗೊರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳಯ್ಯ. ಜೈ ಶ್ರೀರಾಮ್. ಏನಿವತ್ತು ನಮ್ ರಾಮ್ ಅವ್ರಿಗೆ ಡ್ಯೂಟಿ ಇಲ್ವಾ? ಅಯ್ಯೋ ಡ್ಯೂಟಿ ಇಲ್ಲ ಅಂದ್ರೆ ಮಲಗ್ಲಿ ಬಿಡು, ಯಾಕೆ ಬಸ್ತೀಯ? ನೀನ್ ಹೋಗಿ KDT ಮಾಡು. KDTನ? ಲೋ ಕಣ್ಣನ್ ದೇವನ್. ಓ, ಛಾಯಾ. ಎಸ್. ಲೋ ಜಡಿ, ಏನೋ ಜನ ಡಬ್ಬಾ ಕಾರ್ ಕಾಣ್ತಾ ಇಲ್ಲ, ರಿಪೇರ್ ಬಿಟ್ಬಿಟ್ನಾ? ಏಯ್, ಡಬ್ಬಾ ಕಾರ್ ಅನ್ಬೇಡ ಕಣೋ. ಆ ಡಬ್ಬಾ ಕಾರಿನಿಂದಲೇ ಈ ನಮ್ ಡಬ್ಬಾ ತುಂಬ್ತಾ ಇರೋ, ತಿಳಿತಾ? ಈ ಡಬ್ಬಾ ಸೆಂಟಿಮೆಂಟ್ ಬಿಟ್ಟು ಸ್ವಲ್ಪ ಟೀ ತಗೊಂಬನ್ನಿ. ಓ, ಛಾಯಾ, ನಡಿ. ಬಿಸಿ ಬಿಸಿ ಛಾಯಾ. ಇನ್ನೊಂದು ಇದನ್ನ. ವಾಟ್ ಇಸ್ ದಿಸ್? ಹೌದಲ್ವಾ? ಹಲೋ ಮಿಸ್ಟರ್ ರಮೇಶ್. ಹಲೋ, ಏನೇ ಫುಲ್ ಹಾಕ್ಬಿಟ್ಟಂಗವನೆ? ಫುಲ್ ಹಾಕಿದ್ರೆ ನಾಳೆನೇ ಹೇಳು. ಮಿಸ್ಟರ್ ರಮೇಶ್. ಊ ಆ ಮಕ 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 ರೀನಾ, ಆ ಪಕ 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 ರೀನಾ, ಊ ಆ ಅಯ್ಯ ಎದಳಣ. ರಾಮ್ ಅಲ್ಲ, ಇದ್ಯಾವ್ದೋ ಫೈಟ್ ಸೆಟ್ ಇರ್ಬೇಕು. ಅಲ್ಲಿಗೆ ನಮ್ ರಾಮ್ ಕೆಲ್ಸಕ್ಕೆ ಹೋಗಿದ್ದಾನೆ. ಇದ್ಯಾವ್ದೇ ವೇಸ್ಟ್ ಗೆಸ್ಟ್. ತಿಪ್ಪೇಸಿ, ವೇಸ್ಟ್ ಗೆಸ್ಟ್ಗೆ ಟೀ? ತಾವು ಸ್ವಲ್ಪ ಟೀ ಮುಗಿಸ್ತೀರಾ? ಎದ್ದೋಗಿ, ಕೆಲ್ಸ ಇದೆ. ಏ ತಿಪ್ಗ, ಇವನ್ ಇಲ್ಲೇ ಬಿಟ್ಬಿಟ್ರೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾನ ಕಣ ಇವನು. ಹಂಗಂತೀಯ? ಸ್ವಾಮಿಯಾರ ಎದಳ್ರಿ. ಬಾಯ್ ಸಾಬ್, ಆಪ ಉಠಿಯೇ. ಏಮಂಡಿ ಲೇ ಅಂಡಿ? ಏನೋ ಲೇಯದು ಏನಂಗ ಏನ್ರಿಂಗ? ಏಯ್, ಬರೇ ಊಟ್ರೆ? ಎಲ್ಲ ಊಟದು ಊಟಿಗೆ ಹೋಗ್ಬಿಟ್ಟವನ್ ಅನ್ಸುತ್ತೆ. ಹೌದಾ? ಯಾಕೋ? ರೈಟ್ ಹೇಳ್ಬಿಟ್ಟವನ. ಒಂದ್ ನಿಮಿಷ ಇರು. ಹೌದಲ್ಲೋ? ಅಯ್ಯೋ ರಾಮ, ನಮ್ ರಾಮ ಇವನ್ನ ಎಲ್ಲಿಂದ ಕರ್ಕೊ ಬಂದ? ಅಯ್ಯೋ, ಪುಂಗೂರು ಬಂದಂತ ಕಾಣುತ್ತೆ. ಯುವರಾಜರುಗಳೇ, ಅಯ್ಯೋ, ಇಲ್ಲಿಗೆ ಬರ್ತಾವನಲ್ಲೋ? ಅವ್ನು ಬಂದಿದ್ದು ನೋಡಿದ್ರೆ ಭಯಂಕರ ಪ್ರಾಬ್ಲಮ್ ಆಗ್ಬಿಡುತ್ತ. ಏನೋ ಮಾಡೋದು? ಏನೋ ಮಾಡೋದು? ಏನ್ ಮಾಡೋದು? ಇನ್ನೇನ್ ಮಾಡೋದು? ಬಾಡಿ ಶಿಫ್ಟ್.
ಏ ಜಡಿಯಾ ತಿಪ್ಪ ನಮಸ್ಕಾರ. ಕಂಕ್ಲಲ್ ದೊಡ್ಡನೆ ಕೈಯಲ್ಲಿ ಶರಣಾರ್ಥಿ. ಇಷ್ಟು ದಿವಸ ಬಾಡಿಗೆ ಕೇಳಕ್ ಬಂದಾಗೆಲ್ಲ ನನ್ನ ಮಕ್ಳ ಇಲ್ಲಿ ಛತ್ರಿ ತಿರುಗಿಸಿ ನಾನು ವಾಪಸ್ ಕಳಿಸ್ಬಿಡ್ತಾ ಇದ್ರಿ. ಇವತ್ತು ಗಾರಿನ ಬತ್ತಾವನೆ. ನಿಮ್ದು ಎಲ್ಲೆಲ್ಲಿ ಕಿತ್ತೋಗೈತೋ ಅಲ್ಲಿ ನೀಟಾಗಿ ನೋರ್ಸ್ಕೊಂಡು ಗಿಲಾವ್ ಮಾಡಿಸ್ಕೊಂಬಿಡಿ. ಹೆಣನ ಪ್ಯಾಚ್ ಮಾಡಕ್ಕಾಗಲ್ಲ, ಫುಲ್ ಮುಚ್ಚಾಕ್ಬೇಕು. ಕ್ಷಣನ ಹೆಗ್ಣ ಅದು ಒಳಗೆ ಹೆಗ್ಣ ಸತ್ತೋಗಿದೆ, ಅದನ್ನ ನಾವು ಮುಚ್ಕೊತೀವಿ ಬಿಡಿ. ಹೆಣ ಅಲ್ವಾ? ಹೆಗ್ಣ ಹೆಣ. ಹೆಣಕ್ಕೂ ಹೆಗ್ಣಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ನನ್ನ ಮಗನೇ. ಕರ್ನಾಟಕದಲ್ಲಿ ಇತ್ಕೊಂಡು ನ್ಯಾಯವಾಗಿ ಕನ್ನಡ ಮಾತಾಡಕ್ ಬರಲ್ಲ. ಇಂತ ನನ್ನ ಮಕ್ಕಳನ್ನೆಲ್ಲ ಜೊತೆಲಿ ಇಟ್ಕೊಂಡಿದ್ಯಲ್ಲ, ನಿನ್ನಂದ್ ಏನೋ ಪ್ರಯೋಜನ? ಕರ್ನಾಟಕ ತುಂಬಾ ಕಾನ್ವೆಂಟ್ ಓಪನ್ ಮಾಡಿದ್ರಲ್ಲ, ಆ ನನ್ನ ಮಕ್ಳು ಚಪ್ಲಿ ತಗೊಂಡು ಹೊಡಿಬೇಕು. ಓಪನ್ ಮಾಡಿದವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ರಲ್ಲ, ಅವ್ರಿಗೆ ಹೊಡಿಬೇಕು. ಇಬ್ಬರಿಗೂ ಸೇರ್ಸ್ ಹೊಡಿಬೇಕು. ಮಾಡ್ಕೊಳ್ಳಿ. ನೋಡ್ರಪ್ಪ, ಗಾರೇನ್ ಸಿಗ್ತಾ ಇಲ್ಲ. ನಿಮ್ಗೋಸ್ಕರ ಕಷ್ಟಪಟ್ಟು ಹುಡಿಕೊಂಡು ಕರ್ಕೊಂಡ್ ಬರ್ತಾ ಇದೀನಿ. ಆಯ್ತು. ಏನ್ ಗುಂಡಿನೇ ತೆಗಿಸ್ತಿರೋ, ಏನ್ ಹೆಗ್ಣಾನೇ ಉಳ್ತಿರೋ, ಕ್ಷಣನೇ ಉಳ್ತಿರೋ ಊತಾಕ್ಸ್ಕೊಂಬಿಡಿ. ಬಾಡಿಗೆ ಏನಾದ್ರು ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ ನಾನು ಯಾರು. ಹುಷಾರು. ನಮಸ್ಕಾರ. ಈ ನನ್ ಮಗ ಗಾರೆ ಕೆಲಸದವ್ನು ಬಂದು ಮನೆಯೆಲ್ಲ ಹುಡ್ಕಾಡಿ ಹೆಣ ಸಿಕ್ಕಿ ರಾಧಾ ಅಂತ ಆಗಿ ನಮ್ಗೆ ಅಡ್ಕೈಸ್ಕೊಂಡ್ಬಿಟ್ರೆ, ಅದಕ್ ಮೊದ್ಲು ಮನೇನ ಸೀಲ್ ಮಾಡ್ಬಿಟ್ರೆ ಹೆಂಗೆ? ಈ ಬೆಳದಿಂಗಳ ರಾತ್ರಿ ಯಾವ್ದಾದ್ರೂ ಒಂದ್ ಕತೆ ಹೇಳಿ. ಬೆಳದಿಂಗಳು ಬೆಳಕು ಕಣ್ಣಿಗೆ ಚುಚ್ಚುತ್ತೆ. ಅಮಾವಾಸ್ಯೆ ಆಗಿದ್ರೆ ಕತೆ ಹೇಳ್ತಿದ್ದೆ. ಅಮಾವಾಸ್ಯೆಲಿ ದೆವ್ವಗಳಿರುತ್ತವೆ. ನೀನು ನೋಡಿದ ತಕ್ಷಣ ಅವೇ ಓಡೋಗ್ತವೆ. ರಾಮಾಯಣ ಹೇಳ? ಬೇಡ ಬೇಡ, ರಾಮಾಯಣ ಬೇಡ, ಅದ್ರಲ್ಲಿ ಬರೀ ಶೋಕ ಜಾಸ್ತಿ. ನೋಡಿ, ಪ್ರೇಮಾಯಣ ಹೇಳಿ. ಒಂದೂರಲ್ಲಿ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಇದ್ರಂತೆ. ಅವ್ರಿಬ್ರು ತುಂಬಾ ಲವ್ ಮಾಡ್ತಿದ್ರಂತೆ. ಅದು ನಂತರ ನಿಂತರ ಡೀಪ್ ಆಗಿ. ಟೈಟಾನಿಕ್ ಲವರ್ಸ್. ಈ ಕಾಲಕ್ಕೆ ಎದ್ದೇಳಲ್ಲ. ಆಮೇಲೆ ಡಾರ್ಲಿಂಗ್, ಆಮೇಲೆ ಏನಾಯ್ತು ಅಂದ್ರೆ, ಈ ಡಾಮೃತೆಲ್ಲ ಏನ್ ಟೆನ್ಷನ್ ಕೊಡ್ತಾವ ನಾವು? ಇವ್ನ್ ಸಾಯಕ್ ನಮ್ಮನೇ ಆಗ್ಬೇಕಿತ್ತ? ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಹಂಗ ಎಂತ ನೋಡು. ಏನಾದ್ರೂ ಮಾತಾಡ್ತಾನೆ ನೋಡಿ. ಹೆಣ ಮಾತಾಡತ್ತಾ? ಮಾತಾಡಲ್ವಾ? ನಾನ್ ಮಾತಾಡ್ಸ್ತೀನಿ ನೋಡಿ ಇವಾಗ. ಮಾತಾಡ್ ಮಾತಾಡ್ ಮಾತಾಡ್. ಹೇಳಿಕೆ ಹೇಗ್ ತಗಲುತ್ತಾ? ಹೌದಲ್ವಾ? ಚೆನ್ನಾಗಿ ಹೊಡೆದ್ಬಿಟ್ಟು ಚಪ್ಪಲಿ ಕಿತ್ತಾಕ್ಬಿಟ್ಟು ಅದನ್ನ ನೀವು ತಲೆಗೆ ಕಟ್ಬಿಟ್ಟು ತಿರ್ಗಿ ಅವನ ಕೈಲೇ ಉಗಿಸ್ಕೊ. ಏ ನನ್ನ ಮಗನೇ ನೋಡು, ಬೆಳಗ್ಗೆ 6 ಗಂಟೆ ಒಳಗೆ ಈ ಬಾಡಿನ ಸಾಗಿಸ್ಬೇಕು. ನಡ್ರಿ ಮಲ್ಗಣ. ಬಂದ್ರಿ ಮಲ್ಗನ. ಏನಾನ್ ಮನೇಲಿ ಇಟ್ಕೊಂಡು ಹೆಂಗ ಗುರು ಮಲ್ಗದ? ಕಣ್ ಬಿಟ್ಕೊಂಡೆ ಮಲ್ಗಣ. ನನ್ನನ್ನು ಕರೆಸಿದ ಉದ್ದೇಶ, ನಾನು ನಿನ್ನ ರಾಶಿಗೆ ಪ್ರವೇಶ ಮಾಡಬೇಕಲ್ಲ. ನೀವೇನು ಶನಿ ದೇವ್ರ? ಅಲ್ಲ, ನಾನು ಸ್ಪೆಷಲ್ ಡ್ಯೂಟಿ ಮೇಲೆ ಬಂದಿರೋ ಆಫೀಸರು. ಇದು ತಮ್ಮದೇ. ಯಾವ ಕಂಪ್ನಿದು ಅಂತ ಗೊತ್ತಾಗಲಿಲ್ಲ. ಆಕ್ಷನ್. ನಮ್ ತಾತ ಹೇಳ್ತಾ ಇದ್ದ, ನಮ್ಗಳ ಕೈಯಲ್ಲಿ ಚಪ್ಪಲಿ ಇದ್ರೆ ದೇವ್ಗಳಿಗೆ ಚಳಿದೋರ ಬರುತ್ತೆ ಅಂತ. ಹೌದಾ? ನಿಮ್ ತಾತ ಹಾಗೆ ಹೇಳ್ತಿದ್ದ. ಅವನು ದೇವರ ರೂಪ ಮಾತ್ರ ನೋಡಿದ್ದಾನೆ, ಅವಳ ವಿಶ್ವರೂಪ ನೋಡಿಲ್ಲ. ತೋರಿಸ್ತೀನಿ. ನಿನಗೆ ನೋಡೋ ತಾಕತ್ತಿದ್ಯಾ? ಓಹೋ, ವಿಷ್ಣುನ ವಿಶ್ವರೂಪಕ್ಕಿಂತ ನಿನ್ ರೂಪ ದೊಡ್ಡದ? ನಾನ್ ಯಾರು ಗೊತ್ತೇನೋ? ರಣಧೀರ, ಗಂಡದೆ ಗಂಡು. ತೋರ್ಸೋ, ನನ್ನೇ ಹೆದರ್ಸ್ತೇನೋ? ತೋರ್ಸೋ. ಬೇಡ, ಯೋಚನೆ ಮಾಡು. ಏ ಭಾಂಡ್ಲಿ, ತೋರ್ಸೋ ನಿನ್ ತಗಡ್ ರೂಪನ.
ಕಮಾನ್ ಶೋ ಮೀ. ಇಂಗ್ಲಿಷ್ ನಲ್ಲೇ ಕೇಳ್ತಿದ್ಯಾ? ಇಂಗ್ಲಿಷ್ ಎಫೆಕ್ಟ್ ನಲ್ಲೇ ತೋರಿಸ್ತೀನಿ ನೋಡು. ಏನಾಯ್ತು? ಅಯ್ಯೋ ಎಡ ಚಪ್ಲಿ. ನನ್ನ ಮಗನೇ, ನೀನ್ ಆವಾಗಲೇ ಚಪ್ಪಲಿ ತಗೊಂಡ್ ಚೆನ್ನಾಗಿ ಹೊಡಿತಾ ಇದ್ದೆ, ಅದಕ್ಕೆ ಅವ ತಿರುಗಿಸಿ ಇಟ್ಟೈತೆ ಬಗಲಿ ಗೂಟ. ಅಷ್ಟೇ ಅಲ್ಲ, ನಾಳೆ ರಾತ್ರಿ ದೊಡ್ಡ ದೊಡ್ಡ ಉಗುರು ಇಟ್ಕೊಂಡು ಮುಚ್ಚು ಬಾಯ್. ಆಂಜನೇಯನ್ ಜಪ ಮಾಡು ಬೇಗ. ಆಂಜನೇಯ ಆಂಜನೇಯ ಆಂಜನೇಯ. ಕಣ್ಮುಚ್ಚು, ಬಾಯ್ ಮುಚ್ಚು, ಹಂಗೆ ಉಳ್ಕೋ. ಬರ ಮಾಡ್ಕೊಳ್ಳ. ಇದೇನ್ ಗುರು, ಜಗನ್ ಮೋಹನಿ ಸ್ಟೈಲಲ್ಲಿ ಕುಂತ್ಕೊಂಡ್ಬಿಟ್ಟೈತೆ. ಅವನಿಗೇನು ಬರೀ ಆಂಜನೇಯ ಸೆಟ್ಲ್ ಆಯ್ತು. ನಿನಗೆ ಗಾಳಿ ಆಂಜನೇಯ, ನಿನಗೆ ಕೋತಿ ಬಂಡೆ ಆಂಜನೇಯ. ಈಗ ಗುಬ್ಬ ಆಂಜನೇಯ. ಆಂಜನೇಯ ಆಂಜನೇಯ, ನನ್ ಗಂಡ ಕುಡಿಯೋದ್ ಬಿಟ್ರೆ ನಿಂಗ್ 101 ತೆಂಗಿನಕಾಯಿ ಹೊಡಿತೀನಪ್ಪ. ಲೇ ಬ್ರಹ್ಮಚಾರಿಗಳಿಗೆ ಸಂಸಾರಿಗಳ ಕಷ್ಟ ಅರ್ಥ ಆಗೋಲ್ವೇ? ನೀನ್ ತಿಳ್ಕೊಂಡಾಗೆ ಅದು ಆಂಜನೇಯ ಅಲ್ಲ, ಗಜಮುಖ. ಗಜಮುಖ ಅಂತೆ, ಇನ್ನು ಕುಡ್ದಿರೋದು ಇಳಿಲಿಲ್ಲ ಅಂತ ಕಾಣ್ತೈತೆ. ಅದಕ್ಕೆ ಆಂಜನೇಯ ಯಾವುದು ಗಜಮುಖ ಯಾವುದು ಒಂದು ಗೊತ್ತಾಗಕ್ಕಿಲ್ಲ. ಸತ್ಯ ಹೇಳಿದ್ರು ನನ್ ಮಾತು ಯಾರು ನಂಬಲ್ವೇ? ಗಜಮುಖ ಅಂತೆ, ಗಜಮುಖ ಅಲ್ವಾ ಆಂಜನೇಯ? ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ. ಕರ್ಮನಯ್ಯ, ಬಿಟ್ಟಿ ಸ್ನಾನ ಮಾಡಕ್ಕೆ ನಮ್ಮನೆ ಆಗ್ಬೇಕಾಗಿತ್ತ ನಿನ್ಗೆ? ಯಾವ ಜನ್ಮದ ಕರ್ಮ ಗುರು ಇದು? ಗುರು, ಒಂದ್ ಜನ್ಮದಲ್ಲಿ ಇವನೇನ ನಮ್ಗೆ ಸಾಲ ಕೊಟ್ಟಿದ್ನ? ಮತ್ತಿನ್ನೇನು ಗುರು, ಎಂತ ಸೇವೆ ಮಾಡ್ತಾ ಇದೀವಿ, ಹೊಟ್ಟೆ ನೋಡಿದ್ರು ಊಟ ಎಲ್ಲಿಂದ ಹಾಕೋದು ಈ ಹೊಟ್ಟೆಗೆ? ಈಗ ನಿಮ್ಮಿಬ್ಬರಿಗೂ ಬಿಟ್ಟಿ ಊಟ ಹಾಕಿ ಹಾಕಿ ಸುಸ್ತಾಗ್ಬಿಟ್ಟಿದ್ದೀನಿ. ನಿನಗೆ ಬೇರೆ ಊಟ ಹಾಕ್ಬೇಕಾ? ನೋಡ್ಯಾ, ಕೇಳಿಸ್ಕೊಳಪ್ಪ ಮರೆ, ನಿನ್ನಿಂದ ನನಗೆ ಎಂತ ಅವಮಾನ. ಇದೇನ್ ಮಾಡ್ತಿದ್ದಿ ಗುರು? ಕಾಣಿಸಿಲ್ವಾ? ಹೇರ್ ಡ್ರೈ ಮಾಡ್ತಿದ್ದೀನಿ. ಒಂದ್ ಕೂದ್ಲಿಲ್ಲ ಅಲ್ಲಿ, ಫುಲ್ಲು ಜಾರ ಬಂಡೆ. ಗುರು, ರಾಹು ಕಾಲ ಬರೋ ಮುಂಚೆ ಬೇಗ ಬಾಡಿ ಸಾರಿಸ್ಬೇಕು. ಪ್ಯಾಂಟ್ ತಗೋ, ಪ್ಯಾಂಟ್ ತಗೋ. ಇರು ಗುರು, ಮಕ್ಕಳಿಗೆ ಸ್ವಲ್ಪ ಪೌಡರ್ ಹಾಕ್ತೀನಿ. ಮೊದ್ಲೇ ದೆವ್ವ ಅವನು, ಇನ್ನೂ ದೆವ್ವ ಮಾಡ್ತೀಯಾ? ಒಳ್ಳೆ ಸ್ಮೆಲ್ ಬರಲಿ. ಎಲ್ಲೆಲ್ಲ ಹೊಡಿಬೇಡ. ಆ ಗಣಪತಿ ಬಪ್ಪ. ಜಿಪ್ ಸರಿ ಹಾಕು. ಯಾಕೆ ಸಾಕು? ನಾನು ಜಿಪ್ ಅವಂದು ಅಲ್ಲ, ನೋವಾಗ್ಬೋದು ಅಂತ ನಾನು. ಯಾರಿಗೆ? ದಾಡಿಗೆ. ನಿನ್ನ ಆ ಶರ್ಟು. ಶರ್ಟ್ ಹಾಕು. ಬಲಗಾಲ ಮುಂದೆ ಇಡು. ಅಯ್ಯೋ ರಾವಗಾಲ. ಯಾರಿವ್ರು? ನಮ್ಮವ. ನಾವ್ ಯಾವತ್ತೂ ನೋಡಿ ನಾವೇ ನೋಡಿಲ್ಲ. ನಿನ್ನೆ ರಾತ್ರಿ ಬಂದ್ರು. ಯಾವೂರಿಂದ? ಮಸನ್ಪುರದಿಂದ. ಮಸಾಣಪುರ. ಆಹಾ, ಇವ್ರ ಬಾಡಿಗೂ, ಆ ಕೋಟ್ಗೂ, ಈ ಕನ್ನಡಕಕ್ಕೂ, ಆ ಕ್ಯಾಪ್ಗೂ ಬಹಳ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಆದ್ರೆ ನನಗ್ ಒಂದೇ ಒಂದ್ ಡೌಟ್. ಏನು? ಇವ್ರಿಗೇನೋ ಕಡಿಮೆ ಅನ್ಸುತ್ತೆ. ಏನು? ಉಸಿರಾಡ್ತಾ ಇಲ್ಲ ಅಷ್ಟೇ. ಏನು ಉಸಿರಾಡ್ತಾ ಇಲ್ವಾ? ಅಲ್ಲ, ಇವ್ರೇನು ಕಮ್ಮಿ ಅಂದ್ರಲ್ಲ. ಯಾರು ಕಮ್ಮಿ? ಏನ್ ಕಮ್ಮಿ? ಏನೂ ಇಲ್ಲ. ಏನಿಲ್ಲ. ಇದೊಂದು ಕಮ್ಮಿ ಇತ್ತು. ಈಗ ನೋಡಿ ಸೂಪರ್ ಆಗಿ ಕಾಣಿಸ್ತಾರೆ. ನೀವು ಹೂವನ್ನೆಲ್ಲ ಅಂಗಡಿ ಕೊಟ್ಬಿಟ್ರ? ಯಾಕೆ? ಇದ್ದಿದ್ರೆ ಹೆಣದ ಮೇಲೆ ಹಾಕೊಂಡು ಹೆಣಾನ? ಅದೇ ರಾತ್ರಿ ಇಂಗ್ಲಿಷ್ ಪಿಕ್ಚರ್ ನೋಡಿದ್ಯವಲ್ಲ, ಹೆಣ ದೆವ್ವ ದೆವ್ವ ಹೆಣ. ಬ್ಲಡಿ ಓಲ್ಡ್ ಡೈಲಾಗ್ ನಾನ್ಸೆನ್ಸ್. ನಾನಿನ್ ಬರ್ತೀನಿ ಸರ್. ಓಕೆ ಓಕೆ. ಅಲ್ಲ, ಅವ್ರೇನೋ ಮಾತಾಡ್ತಾನೆ ಇಲ್ಲ. ಅವ್ರಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಓನ್ಲಿ ಸೈಲೆಂಟ್ ರಿಯಾಕ್ಷನ್. ಅಯ್ಯೋ ಪಾಪ. So sad, no? ಯಾ ಓಕೆ, ನಾನು go, go. ಬರ್ತೀನಿ. ಬಾಯ್ 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 ಬಾಯ್. ಲೋ, ಅಮಾವಾಸ್ಯೆ ಅಡ್ಗಲ್ ಹಾಕೈತೆ, ಏನೇನಾಗುತ್ತೋ. ಅಯ್ಯೋ ರಾಮ. ಲಕ್ಷ್ಮಣ ನಡಿರೋ ಹೋಗೋಣ. ತೊಳ್ರ ಒಳಗೆ
ಯಾವ್ದೋ ಬಕ್ರ ಇರೋಂಗಿದೆ. ಗುರು ಅಲ್ಲಡ ಯಾವ್ದೋ ಫಿಗರ್ ಬರ್ತಾವಳೆ. ಹಲೋ, ಬರ್ತೀಯಾ? ಏನ್ ಗುರು ಪಟಾಯಿಸ್ತಾವಳೆ? ಅವನನ್ನ ಬಾಡಿನ ಬೋರ್ಡಿಂಗು ಲಾಡ್ಜಿಂಗು ಎಲ್ಲ ಬರ್ತೀಯಾ? ಬೀಳ್ಸಿದ್ದಾಳೋ ಟೈಮ್ ವೇಸ್ಟ್ ಮಾಡ್ತಾರೆ. ನಾನು ನಾನೇ ಕರೆದ್ರು ಬರಲ್ಲ ಅಂತೀಯ ಮೂದೇವಿ. ಮನೆಗೆ ಹೋಗ್ಬಿಡೋಣ. ಒಂಟಿ ಸ್ತ್ರೀನ ಸಾರಿ. ನನ್ ಮಗನೆ, ನೀನ್ ಯಾಕೆ ಗಾಡಿಯಿಂದ ಹೇಳಿದೆ? ಗುರು, ನಮಗಿಂತ ಸತ್ಯಣ್ಣನೇ ಎಷ್ಟೋ ವಾಸಿ. ಮಜನಾರು ತಗೊಂಡು ಯಾರಪ್ಪ ಇವನ? ಅಯ್ಯೋ ತಾತ, ಅವ್ರ ನಮ್ಮ ಮಾವ. ದೊಡ್ಡವ್ರು ಯಾರೇ ಕಂಡ್ರು ಅವ್ರ ಕಾಲಿಗೆ ಬಿದ್ಬಿಡ್ತಾರೆ. ನೀವು ಆಶೀರ್ವಾದ ಮಾಡೋವರೆಗೂ ಅವ್ರ ಅಲ್ಲೇ ಕಚ್ಕೊಂಡಿರ್ತಾರೆ. ನಿಮ್ ಕಾಲು ಇವ್ರ ಕೈಯಿಂದ ಬಿಡ್ಸ್ಕೋಬೇಕು ಅಂದ್ರೆ ನೀವು ಆಶೀರ್ವಾದ ಮಾಡ್ಲೇಬೇಕು. ಆಗ್ಲಪ್ಪ, 100 ವರ್ಷ ಆರೋಗ್ಯವಾಗಿ ಬದುಕಿ. ನಮಸ್ಕಾರ. ಇವನೇನ್ ಗುರು, ಸಿಗ್ದವ್ರ ಕಾಲಿಗೆಲ್ಲ ಬೀಳ್ತಾನೆ? ಈಗ ಮುದ್ಕನ್ ಕಾಲಿಗೆ ಬಿದ್ದ, ಇನ್ನು ಯಾರ ಕಾಲಿಗೆ ಬೀಳ್ತಾನೋ. ಕಾಲ್ ಎಳಿದು ಹೋದ್ರೆ ಸರಿ. ಯಾಕೋ ಟೈಮ್ ಸರಿಗಿಲ್ಲ. ಹೌದು. ಬ್ಯಾಕ್ ಟು ಪೆವಿಲಿಯನ್. ಪೆವಿಲಿಯನ್ ಬ್ಯಾಕ್. ಹೇಳ ನಿನ್ನ. ಅಯ್ಯೋ ರಾಮ, ಅಯ್ಯೋ ರಾಮ, ಅಯ್ಯೋ ರಾಮ. ಈ ತಾಮ್ರದ ತಲೆಯನ್ನ ಸಾಗಕ್ಕೆ ಆಗ್ತಿಲ್ವೇ? ನನಗೊಂದು ಅರ್ಥ ಆಗ್ತಿಲ್ಲ ಕಣ. ಆ ನನ್ ಮಗನ್ ಬಾಡಿನ ಹೆಂಗ್ ಸಾಕ್ಸೋದು ಅಂತ. ಒಂದ್ ಕೆಲಸ ಮಾಡೋಣ ಕಣ, ಏನ್ ಮಾಡೋಣ? ಇತ್ತಲ್ಲ ಬಾಡಿನ ಊತಕ್ ಬಿಡೋಣ. ಅಯ್ಯೋ ಬೇಡ ಗುರು, ರಾತ್ರಿ ಎಲ್ಲ ಬಂದಂಗ್ ತೊಂದರೆ ಕೊಡ್ತಾನೆ. ಗುರು, ಎಂತ ಪರೋಡಿ ನನ್ ಮಕ್ಕಳು ದೊಡ್ಡ ದೊಡ್ಡ ಕೊಲೆ ಮಾಡಿ ಈಸಿಯಾಗಿ ಮುಚ್ಚಾಕ್ಬಿಡ್ತಾರೆ. ನಾವ್ ಈ ಬಾಡಿನ ಮುಚ್ಚಾಕಕ್ ಆಗ್ತಿಲ್ವೇ? ಅಯ್ಯೋ, ಈಗ ಏನ್ ಮಾಡೋದು? ಏನು ಮಾಡೋದ್ ಬೇಡ. ಅಯ್ಯೋ ರಾಮ. ಲಕ್ಷ್ಮಣ, ಯಾರ ನೋಡು. ಅಯ್ಯೋ ನಾನು ಹೋಗಲ್ಲಪ್ಪ. ಬರೇ ಮನತನ. ಮರಳು ಜಲ್ಲಿ ಸಿಮೆಂಟ್ ಸಮೇತವಾಗಿ ಬಂದಿದ್ದೀನಿ. ಗುಂಡಿ ತೋಡಿ ಗೋರಿ ಕಟ್ಬಿಡಿ ನಮ್ಮನ್ನ. ಕರೆಕ್ಟ್ ಆಗಿ ಬಾಡಿಗೆ ಪಿಕ್ಲಿಲ್ಲ ಅಂದ್ರೆ ಅದನ್ನೇ ಮಾಡ್ಬೇಕಾಗತ್ತೆ. ಲಕ್ಷ್ಮಣ, ಸೀತಾ ಮಾತಿನ ಯಾಕ್ಬಿಟ್ಟು ಹೆಣ ತೋರ್ಸೋಗೋ ಹೆಗಣ. ಬಾರಪ್ಪ. ಹೋಗ್ ಗೋರಿ ಕಟ್ಬಿಡು. ಆ ಕಡೆ ಅಲ್ಲಿದೆ ಅಲ್ಲಿದೆ. ಅಯ್ಯಯ್ಯೋ, ಏನ್ ಹಾಳಾದ ಬ್ಯಾಚುಲರ್ಗಳು ಏನೋ. ಮನೇನ ಎಷ್ಟ್ ನೀಟಾಗಿ ಇಟ್ಕೋಬೇಕು. ಅದಕ್ಕೆ ಹೇಳೋದು, ನಮ್ ತಂದೆ ಕಾಲದಲ್ಲಿ ಸಂಸಾರಸ್ಥರಿಗೆ ಮಾತ್ರ ಮನೆ ಕೊಡ್ತಾ ಇದ್ದಿದ್ದು, ಬ್ಯಾಚುಲರ್ಗಳು ಕೊಡ್ತಾನೆ ಇರ್ಲಿಲ್ಲ. ಏನೋ ಎಜುಕೇಟೆಡ್ಸ್ ಅಂತ ಮನೆ ಕೊಟ್ರೆ ಒಳ್ಳೆ ತಿಪ್ಪೆ ಗುಂಡಿ ಮಾಡಿಟ್ಬಿಟ್ಟಿದೀರಾ. ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆ ದೊಡ್ಡ ಗಣೇಶ, ಎಷ್ಟ್ ಚೆನ್ನಾಗಿದೆ ರೀ ಫೋಟೋ. ನಾನಂತೂ ಇದ್ರ ಪರಮ ಭಕ್ತ ಚಿಕ್ಕ ವಯಸ್ಸಿಂದನೂ. ಆಗಂತೂ ಬರೀ ಬ್ಲಾಕ್ ಅಂಡ್ ವೈಟ್ ಫೋಟೋ ಇತ್ತು. ಈಗ ಕಲರ್ ಫೋಟೋ ಬಂದ್ಮೇಲಂತೂ ಅದೇನೋ ಒಂದ್ ವಿಶೇಷವಾದ ಕಡೆ ಅದ್ರೊಳಗಾಗು ಆ ಬೆಣ್ಣೆ ಅಲಂಕಾರ ಮಾಡ್ದಾಗ್ಲಂತೂ ನೋಡಕ್ಕೆ 2 ಕಣ್ ಸಾಲ್ದು. ನಮ್ಮ ಅಜ್ಜಿ ಕಾಲದಲ್ಲಿ ನಾವು ಸಣ್ಣವರಾಗಿದ್ದಾಗ ನಮ್ಮನ್ ಕರ್ಕೊಂಡೋಗಿ ನಮ್ಗೆ ಈ ರಿಮೂವ್ ಯುವರ್ ಲಗೇಜ್. ಸಾರಿ. ನೀನೇನು ಒಳ್ಳೆ ಬಾಬಾಜಾರದ ತರ ಪೋಸ್ ಕೊಟ್ಕೊಂಡು ನಿಂತಿದ್ಯಾ? ಬಾರ ಕಡೆಗೆ. ತಿನ್ನಕ್ ಅನ್ನ ಇಲ್ದಿರು ಪೋಸ್ ಬೇಕು ನನ್ ಮಕ್ಳ ನಿಮ್ಗೆ. ನಮ್ಮ ಅಜ್ಜಿ ಕಾಲದಲ್ಲಿ ಕರ್ಗಡುಬು ಆಮೇಲೆ ಪುಳಿಯೋಗ್ರೆ 2 ನೈವೇದ್ಯ ಮಾಡಿ ಕೈ ಕೊಟ್ಬಿಟ್ರೆ 2 ಕೈಲಿ ಇಟ್ಕೊಂಡು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಗೊತ್ತಾಗ್ತದಲ್ಲ. ಅಯ್ಯೋ ನನ್ನ ಮಗನೇ, ತಾಜ್ ಮಹಲ್ ಮಾಡ್ತಾ ಇದ್ಯಾ? ಬೇಗ ಕೆಲಸ ಮಾಡು ಅಂದ್ರೆ. ಹೇಳಿದ್ರು
ಏನು ಬಾಳನಯ್ಯ ಈ ಬಾಡಿ ಎಲ್ಲ ಹಾಳಾಗೋದ್ರಲ್ಲಿ ಸಿಮೆಂಟ್ ಎಷ್ಟು ಖರ್ಚಾಯ್ತು? ಅರ್ಧ ಮೂಟೆ ಕಣಣ್ಣ. ಅಷ್ಟೇನ ಉಳಿದಿರೋದು? ಹೂನಣ್ಣ. ಎಲ್ಲಾ ಕಡೆ ಮುಗಿಸ್ಬಿಟ್ಟ? ಎಲ್ಲ ನೀಟಾಗಿ ಮುಚ್ಚಾಯ್ತು. ಇಲ್ಲ, ಈ ರೂಮಲ್ಲಿ ತೂತಿದೆ. ಕರೆಕ್ಟ್ ಆಗಿದೆ. ಅಯ್ಯೋ ದೊಡ್ಡ ತೂತಿದೆ ಕಣೋ. ಅದು ಕ್ಯಾಲೆಂಡರ್ ಕೊಡ್ತಿರೋ ಮೊಳೆ ತೂತು. ಯಾವ ತೂತು ತೂತೆ ಅಲ್ವೇನ್ರಯ್ಯ? ಅದ್ರೊಳಗೆ ಏನಾದ್ರು ತಿಗಿಣೆ ಗಿಣೆ ಸೇರ್ಕೊಂಡ್ರೆ ನಾಳೆಗ್ ನಿಮಗ್ ತಾನೇ ತೊಂದ್ರೆ. ನೋಡು ಅದೊಂಚೂರು ರಿಪೇರಿ ಮಾಡ್ಬಿಡು. ಬಾಲ ಟಿಕ್ 20 ತಂದು ಹೊಡೆದಿದ್ದೀವಿ. ಅಯ್ಯೋ ಅದನ್ನೆಲ್ಲ ಹೊಡೆದ್ರು ಹೋಗುತ್ತಾ? ಅಯ್ಯೋ ಇವ್ರ ಮನೆ ಕಾಯುವಾಗ ಮಳೆ ಹೊಡೆದಿರೋ ತೂತ ಇದ್ದಂಗಿಲ್ವಲ್ಲ? ಯಾವನ ಕೈಯಲ್ಲಿ ಕೆತ್ತಿರಂಗೈತೆ? ಯಾವ ಅವನು ನಿನ್ಗೇನ್ ಬಂದೈತೆ ದೊಡ್ಡೋಗ? ನೀನು ಬುದ್ಧಿ ಇಟ್ಟ? ಯಾವಾಗ ನೋಡಿದ್ರು ಗೋಡೆ ಕೆರಿಯೋದು, ಹೆಗಣಕ್ಕೆ ಹೆಣ ಅನ್ನೋದು. ಒಳ್ಳೆ ಪಿಶಾಚಿ ನನ್ ಮಗ. ಓಡ್ಸ್ರೆ ಹಾಳಾಗಿ. ಈ ಮನೆ ನನ್ಗೆ ಹೆಂಗ್ ಬಂತು ಅಂತ ನಿಮಗ್ ಕತೆ ಗೊತ್ತಿಲ್ಲ. ಅಯ್ಯೋ ಅದೊಂದ್ ದೊಡ್ಡ ಕತೆ. ನನ್ ಜೊತೆ ಉಡ್ದೋರು 6 ಜನ ಹೆಣ್ಮಕ್ಳು. ಆ 6 ಜನ ಇದ್ರು ನನಗೆ ಬರ್ಬೇಕಾದ್ರೆ ಇಲ್ಲಿತ್ತು ಅದೃಷ್ಟ. ಹೆಂಗ್ ಬಂತಪ್ಪ ಅಂತ ನೀವ್ ಕೇಳ್ಬೋದು. ಹೆಂಗ್ ಬಂತು ಅಂದ್ರೆ ಹೆಣ್ಮಕ್ಳಿಗೂ ಆಸ್ತಿ ಪಾಲೈತೆ ಅಂತ ರೂಲ್ಸ್ ಬಂತಲ್ಲ, ಆದ್ರೆ ಹಿಂದಿನ ದಿವ್ಸ ನಮ್ಮಪ್ಪ ನನ್ನ ಹೆಸರಿಗೆ ಬಿಲ್ ಮಾಡ್ಬಿಟ್ಟಿದ್ದ. ಇಲ್ದಲೆ ಹೋಗಿದ್ರನ್ನ. ಯಾರೇ ಇದು? ನಮ್ಮವ ಯಾರ ಮಾವನು ಏನ್ ಕತೆನೋ. ಒಟ್ನಲ್ಲಿ ನಿದ್ದೆಯಲ್ಲಿ ನಡ್ಕೊಂಡು ಹೋಗೋಣ ನೋಡಿದ್ದೆ, ಆದ್ರೆ ಕುಂತಿ ಜಾಗದಲ್ಲಿ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಿದ್ದೆ ಹೊಡೆಯೋರು ನಾನು ನೋಡಿರ್ಲಿಲ್ಲ. ದರಿದ್ರ ಕಟ್ರೆ ಕರ್ಕೊಂಡೋಗಿ ಮಲಗ್ಸೋಗ್ರಿ. ಆಯ್ತಣ್ಣ. ಏ ರಾಜ, ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡು. ಗಾಡಿಗೆ ಪೆಟ್ರೋಲ್ ಹಾಕ್ಸ್ತಾ ಇರ್ತೀನಿ. ಅಯ್ಯೋ ಸ್ವಲ್ಪ ಹತ್ರ ಬನ್ನಿ ಇಲ್ಲಿ. ಅದ್ರ ಜೊತೆ ಇದು ಅಂತ ಕೆಲಸ ಮುಗಿತು, ನಾನು ಬರ್ಲೇನಣ್ಣ. ಬಾಪ ಇಲ್ಲಿ. ನಾನೇ ನಿಂಗೆ ಹಣ್ಣು ಕೈ ಕೊಟ್ಬಿಟ್ಟು ಕರ್ದಿದ್ನ. ಮತ್ತಾಗಿ ಬಂದೆ ಇಲ್ಲಿಗೆ? ಲೋಫರ್ ನನ್ನ ಮಗನೇ. ನಗ್ತಾವನೆ ಕಚಡ ನನ್ನ ಮಗ. ಇಲ್ಲಿಗೆ ಲೇ ಇನ್ನೊಂದ್ಸಲಿ ಬಾರ, ನಿನ್ ಬಾಯಿ ಪ್ಲಾಸ್ಟಿಂಗ್ ಆಗ್ತೀನಿ. ಇನ್ಮೇಲೆ ನಮ್ಮ ಮನೆಗೆ ಯಾರು ಬರ್ಬೇಡ್ರ, ಅಷ್ಟೇ. ಯಾರು ಬರ್ಬೇಡ್ರಿ. ಕರ್ಮನಯ್ಯ. ಈ ನನ್ನ ಮಕ್ಕಳಿಗೆ ಬೇರೆ ಕೆಲಸ ಇಲ್ವ? ಯಾರು ಗುರು ಅವರು? ಗಣೇಶನ್ ಕಲೆಕ್ಷನ್ ಅವರ ಮಡಕೆ ಕುಕ್ಕಿ ರೆಡಿ ಮಾಡೋರು. ಅಂದ್ರೆ ನೋಡು ಆ ಕಡೆ ಎಂಟ್ರಿ ಕೊಡೋಣ, ಇಲ್ಲಾಂದ್ರೆ ನಮ್ಗೆ ಚಟ ಕಟ್ಬಿಡ್ತಾರೆ. ಆ ಕಡೆ ಬಂದ್ರೆ ಬಾಗಿಲು ತೆಗೆಯಲ್ಲ, ಈ ಕಡೆ ತೆಗೆಯೋದು. ಆಯ್ತಣ್ಣ ಆಯ್ತಣ್ಣ. ನಿಧಾನ ಕೂತ್ಕೊಳ್ರು, ಚೇರ್ ಮುರಿದೋಗುತ್ತೆ. ಹಾ ಇವತ್ತಾರು ಮಟಾಶ್ ಆದ್ರು? ಎದುರುಗಡೆ ಅಪಾರ್ಟ್ಮೆಂಟ್ನವರು. ಅಲ್ಲಿ ಮೆರವಣಿಗೆ ಲೇಟ್ ಆಗೋಯ್ತು, ನಿಮ್ ಕಾರ್ ಕಾಣಿಸ್ತು, ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವರು ನಮ್ಮ ಮನೆ ಕೆಲಸ. ಇವರೆಲ್ಲ ಯಾರಣ್ಣ? ಇವರೆಲ್ಲ ಸತ್ತಾಗ ಹೇಳ್ತಾರಲ್ಲ ಅವರು. ಸತ್ತಾಗ ನಿಲ್ಸಯ್ಯ, ನಮ್ಮನೇಲಿ ಯಾಕೆ ಹೇಳ್ತಾ ಇದ್ದೀರಾ? ಈ ಮನೇಲಿ ಹೆಣದು ವಾಸನೆ ಬರ್ತಾ ಇದೆ, ಅದಕ್ಕೆ ಹೇಳ್ಬೇಕು ಅನಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದೀವಿ. ಇವರು ಹೆಣ ಅಲ್ಲ ಕಣ ಕೇಳಿದ್ದು, ಹಣ. ಹಣ ಹಣ ಅಳೋದಕ್ಕೂ ಹಣನ? ಹೌದಣ್ಣ. ಇಪ್ಪ ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ರೆ ಹೆಂಗೆ? ಹೆಂಗೆ? ಸಾಧ್ಯ ಇಲ್ಲ, ಅದಕ್ಕೆ ಐಡೆಂಟಿಟಿ ಕಾರ್ಡ್ ಬೇಕು. ಅದಕ್ಕೂ ಐಡೆಂಟಿಟಿ ಕಾರ್ಡ್ ಯಾಕೆ? ಯಾಕೆ ಅಂದ್ರೆ ನಮ್ದು ಒಂದ್ ಸಂಘ ಇದೆ, ಹರಿಶ್ಚಂದ್ರ ಘಾಟ್ ಅಲ್ಲಿ ನಮ್ದು ಆಫೀಸ್ ಇದೆ. ಅಲ್ಲಿ ಎಲ್ರು ಬಂದು ಕಾರ್ಡ್ ಪಂಚ್ ಮಾಡಿ ಮೆಂಬರ್ ಆಗ್ಬೇಕು. ಇವ್ರು ವಾಸನೆಗಳವರು ಇನ್ನು ಹೆಣ ನೋಡ್ಬಿಟ್ರ ಊರ್ನೇ ಸೇರಿಸ್ಬಿಡ್ತಾರೆ ಗುರು. ಆಮೇಲೆ ನಾವು ಹೇಳ್ಬೇಕಾಗುತ್ತೆ. ಹೌದಲ್ವಾ? ಯಾವಾರ ಮಾಡ್ಬಿಡ್ಲಾ? ಕೇಳ್ತಿಯಲ್ಲ, ಮಾಡ್ತೀನಿ ಈಗ. ಮಾಡು. ಆಚೆ ನಾಯಿ ಸತ್ತಿದ್ರು ಅಳ್ತಿರಲ್ಲ? ನಾಯ್ ಅಲ್ಲಣ್ಣ, ಹೆಣ 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 ಎತ್ತವರೆಗೂ ನಾವ್ ಹೆಂಗಣ್ಣ ಹೋಗೋದು? ನಮ್ ಕೈಲಾಗಲ್ಲ ಬಿಡು. ಹೆಣ ಕೊಳ್ತಿದ್ರು ಪರವಾಗಿಲ್ಲ, ನಾವಿನ್ ಬರ್ತೀವಿ. ಬಾ. ಓಡ್ರಿ ನನ್ನ ಮಕ್ಳ. ಓಕೆ ಕಮ್ ಔಟ್.
ನೋಡಿದೆ ಕತ್ತಲೆ ರಾತ್ರಿಯ ಕಠೋರ ಸತ್ಯವನ್ನ ನೋಡಿದೆ. ಏನನ್ನ ನೋಡ್ದೆ? ನಾನು ಎಲ್ಲಾ ನೋಡಿದೆ. ಕವಿ ಪುಂಗವರೇ, ಇದು ಮಾಯಾ ಪ್ರಪಂಚ. ನಾವು ನೋಡಿದೀವಿ ಅನ್ಕೊಂಡ್ರೆ ನೋಡಿರ್ತೀವಿ, ನೋಡಿಲ್ಲ ಅನ್ಕೊಂಡ್ರೆ ನೋಡಿರಲ್ಲ. ನೀವೇನ್ ಅನ್ಕೊಂಡಿದ್ದೀರಾ? ಅವರೆಂತ ಹೇಳುವುದು, ಹೆಣ್ಣು ಮಾಯೆಯೋ ಅಥವಾ ಕಣ್ಣು ಮಾಯೆಯೋ ಅಂತ ಹೇಳ್ತಾರೆ. ಇದು ನಿಜವಾಗೇ ಇದೆ. ಇದೇ ಕಣ್ಣಿನಿಂದಲೇ ನೋಡಿದೆ. ಇದೇ ಕಣ್ಣಿನಿಂದ ನೋಡಿದೀನಿ ಅಂದ್ರೆ ನಮ್ಮ ಒಟ್ಟಾರೆ ಜನ ನಂಬೇಕಲ್ಲ. ನಾನು ಕುಡ್ದಿದ್ರೆ ನಂಬ್ತಾ ಇರ್ಲಿಲ್ಲ. ಈಗ ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀನಿ. ಬಿಟ್ಬಿಟ್ಟಿದ್ದೀರಾ? ಅಯ್ಯೋ ರಾಮ. ಲಕ್ಷ್ಮಣ, ಆ ಸಂತೋಷಕ್ಕೆ ನನ್ನ ಹೆಂಡತಿ ಕೊಡೋಣ ಅಂತ ಸ್ವೀಟ್ ತಂದಿದ್ದೀನಿ. ವೆರಿ ಗುಡ್. ಚೆನ್ನಾಗಿ ಪುಟ್ಟಲೆ ಆ ಸಂತೋಷಕ್ಕೇನೆ ನಿಮ್ಗೊಂದು ಪ್ರೆಸೆಂಟೇಶನ್ ಕೊಡೋಣ ಅಂತ ತೀರ್ಮಾನ ಮಾಡಿದೀವಿ. ವಿತ್ ಸ್ಟಿಲ್ ಫೋಟೋ. ಈ ಕಡೆ ಬರೋಣ. ಬನ್ನಿ. ಉಯ್ಲ ಹೇಳ್ತೀಯಲ್ಲ, ಉಯ್ದು ಬಡಗುರು. ಇವತ್ತು ಮುಂದಕ್ಕೆ ಹೋಗೋ ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು. ಆಂಜನೇಯ ಆಂಜನೇಯ ಆಂಜನೇಯ. ಆಂಜನೇಯ ಆಂಜನೇಯ ಆಂಜನೇಯ. ನಾನು ಮತ್ತೆ ನೀ ಕಾಶಿಗೆ ಪ್ರವೇಶ ಮಾಡಬೇಕು ಅಂತಿದ್ದೀನಿ. ಹಿಮ್ಮುಖನಾಗ್ ಬರ್ಲಾ ಮುಮ್ಮುಖನಾಗ್ ಬರ್ಲಾ? ಯಾಕೆ ಟೆನ್ಷನ್ ತಗೋತೀಯ? ಕೂಲ್ ಡೌನ್. ನೀನು ಅಂದ್ರೆ ನನಗೆ ತುಂಬಾ ಪ್ರೀತಿ. ನಿನ್ನನ್ನು ಬಿಟ್ಟು ಹೋಗಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಬಂದೆ. ನಿನಗೇನ್ ಬೇಕು ಹೇಳು. ನಂಗೇನು ಬೇಡ, ಮೊದಲು ನೀನಿಂದ ಹೊರಟೋಗು. ಇಷ್ಟ ಆದವ್ರನ್ನ ನಾವು ಬಿಟ್ಟು ಹೋಗೋದಿಲ್ಲ. ಅದು ನಮ್ಮ ವೃತ್ತಿ ಧರ್ಮ. ನಿನಗೇನ್ ಬೇಕು? ಏನು ಬೇಡ. ಗುಂಡು, ಚಿಕನ್ನು, ಮಟನ್ನು, ಏನ್ ಬೇಕು ಹೇಳು. ಏನು ಬೇಡ. ಏನು ಬೇಡ ಅಂದೆ. ನಿನ್ನ ಬಾಡಿ ಬಾಂಬೆ ಡಕ್ ಮೀನ್ ತರ ಇರೋದು. ಓಂ ರೀಂ ಭಪ್. ಇದಕ್ಕೆ ಪೆಪ್ಪರು, ಸಾಲ್ಟು, ಮಸಾಲೆ ಹಾಕಿ ಫ್ರೈ ಮಾಡು. ಇದನ್ನ ಕುಡಿತಾ ಇದನ್ನ ನೆಂಚ್ಕೋ. ಇದೆಲ್ಲ ಏನು ಬೇಡ. ಆಯ್ತು. ಓಂ ರೀಂ ಭಪ್. ಈ ಬುರುಡೆಯಲ್ಲಿರೋ ಬ್ರೈನ್ ತಿಂದ್ರೆ ಬಾಡಿ ಇಂಪ್ರೂವ್ ಆಗುತ್ತೆ. ಇದೆಲ್ಲ ತಿಂದ್ರೆ ಏನಾಗುತ್ತೆ ಅಂತ ನಂಗೆ ಗೊತ್ತು. ನಾನು ವಿಟ್ಲಾಚಾರ್ದು ದೇವದ ಪಿಕ್ಚರ್ ನೋಡಿದ್ದೀನಿ. ತಿಂದಿದೆಲ್ಲ ಹಾವು ಚೇಳಾಗಿ ಈಚೆ ಬರ್ತವೆ. ಇದೆಲ್ಲ ಡೂಪ್ಲಿಕೇಟು. ಡೂಪ್ಲಿಕೇಟ? ಅವಮಾನ. ಓಂ ರೀಂ ಭಪ್. ಓಂ ರೀಂ ರೋಂ ರೀಂ ಹೀಂ ಭಂ ಭಾ ಕುಂಜಾಲ. ಬೆಂಜಾಲ. ಯಾರಿವ್ರು? ಮೈ ಬ್ರದರ್. ಮತ್ತೆ ಅದೇನೋ ರೋಗ ಬಂದವ್ರಂಗೆ ಬಾಯಿಂದ ರಕ್ತ ಕಾರ್ತವ್ರೆ. ರೋಗ ಅಲ್ಲ, ಸುಯೋಗ. ಇವನು ಕಾರ್ಗಿಲ್ನಿಂದ ಬಂದಿದ್ದಾನೆ. ಇವನು ಶ್ರೀಲಂಕಾ ಜಾಫ್ನಾದಿಂದ ಬಂದಿದ್ದಾನೆ. ಅಲ್ಲೇನು ಬಾರ್ಡರ್ ಕಾಯ್ತವ್ರಾ? ಬಾರ್ಡರ್ ಕಾಯೋದಲ್ವೋ ಬೆಪ್ಪ. ಅಲ್ಲಿ ಯುದ್ಧಗಳು ನಡೀತಾ ಇವೆ. ಹರಿತಿರೋ ರಕ್ತ ಕುಡಿಯೋ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಮುಂದಿನ ಸರ್ದಿ ನಿಂದು. ಓಂ ರೀಂ ರೋಂ ಭಪ್.
ಕರೆಂಟ್ ಬೇರೆ ಇಲ್ಲ ಗುರು. ಇವನಲ್ಲಿ ಶಬ್ದನೇ ಇಲ್ಲ. ಜಡಿ ಜಡಿ ಲೋ ಜಡಿ ಜಡಿ ಲೋ ಜಡಿ 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 ಏ ಜಡಿ ಏನ್ ಹಿಂಗ್ ಕುಂತವನೆ? ಜಡಿ ದೀಪ ಏನಿದು ಸ್ಮೆಲ್ಲು? 1 2 2 ಮಾಡ್ಕೊಂಬಿಟ್ಟವನೆ. ಹೌದೇನೋ? ಆಗ್ಲೇ ದೆವ್ವ ಬಂದಿತ್ತು, ನನ್ನ ಜೊತೆ ಮಾತಾಡ್ತು, ನನಗೆ ತೊಂದರೆ ಕೊಡ್ತು, ನಾನು ಸಾಕು ಬಂತು, ನಾನು ಸಾಯ್ತೀನಿ. ಏಯ್ ಮುಚ್ಚ ಬಾಯಿ. ಕನ್ಸು ಕನ್ಸು ಅಂತ ಕನ್ಸಲ್ಲಿ ಒಂದಿನ ಸತ್ತೋಗ್ಬಿಡ್ತೀಯ ನೀನು. ತಗೊಂಡಿನ ಈ ಕುಡಿ, ನಾಳೆ ಬೆಳಿಗ್ಗೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಶಬ್ಬ, ಇವತ್ತಿಗೆ ನಮ್ ಕಷ್ಟ ಎಲ್ಲ ಪರಿಹಾರ ಆಯ್ತು. ನನ್ನ ಮಕ್ಕಳ ನಿಮ್ ಸಹವಾಸದಿಂದ ಬೆನ್ನತ್ತಿದ್ ಬೇತಾಳ ನಾನು ತಗಲಾಕೊಂಡಿದ್ನಲ್ಲ, ಸದ್ಯ ಇವತ್ತು ತೊಲಗ್ತು. ಆ ತಾಮ್ರತಲೆ ನನ್ನ ಮಗ ರಾತ್ರಿ ಎಲ್ಲ ತೊಂದರೆ ಕೊಡ್ತಿದ್ದ. ನಂಗೆ ವಿಶ್ವರೂಪ ತೋರಿಸಂತೆ, ವಿಶ್ವರೂಪ. ಈಗ ನಾವು ತೋರಿಸಿದ ರೂಪ ನಾನಿನ್ನ ಬಿಡಲಾರೆ. ನನ್ನನ್ನೇ ಮಾಡಿಸ್ತೀರಾ? ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ. ನೀನ್ಯಾಕೋ ಸಾಯ್ತ್ಯಾ? ಸೂರ್ಯ ರಾತ್ರಿ ದೆವ್ವ ನನ್ನ ಕನ್ಸಲ್ಲಿ ಬಂದು ನಮ್ಮ ಮೂವರನ್ನ ಕೆಳಗೆ ಬಿಸಾಕ್ಬಿಡ್ತು ಗುರು. ನಿನ್ ಕನ್ಸಲ್ಲಿ ಬೇರೆ ಏನು ಬೀಳಲ್ವಾ? ದೇವ ಚಪ್ಪಲಿ ತಾವ್ ನೋಡಿಲಿಲ್ವಾ? ಲೋ, ಮೊದ್ಲೇ ಎದ್ರಿದೀವ, ಯಾಕೋ ಪದೇ ಪದೇ ಎದುರ್ಸ್ತ್ಯಾ? ಬೆಳಿಗ್ಗೆ 6 ಗಂಟೆ ಬೇರೆ ಎದ್ದೇಳ್ಬೇಕು. ಮಲ್ಕೊಳ್ಳೋ ನನ್ ಮಗನೇ. ಏನಾಯ್ತು? 6 ಗಂಟೆ ಆಯ್ತು. ಬಾಡಿ ಅಯ್ಯೋ ರಾಮ, ಬಾಡಿನೇ ಕಾಣ್ತಾ ಇಲ್ಲ. ಕಾಣ್ತಾ ಇಲ್ಲ. ಕೆಳಗೆಲ್ಲಾರು ಮಲ್ಕೊಂಡ್ಬಿಡ್ತಾರೆ. ಕಾರ್ ಕೆಳಗಡೆ ಇರುತ್ತಾ? ಇಲ್ಲ ಇಲ್ಲ. ಅಯ್ಯೋ ರಾಮ. ಲಕ್ಷ್ಮಣ, ಬರ ಅಲ್ಲಿ ನೋಡೋಣ. ತಿಪ್ಪೆ, ಕಾರಲ್ಲಿ ಹುಡುಕಿದ್ವಿ, ಮನೆಯೆಲ್ಲ ಹುಡುಕಿದ್ವಿ, ಬಾಡಿ ಕಾಣ್ತಿಲ್ವಲ್ಲ, ಎಲ್ಲೋಯ್ತು? ಸತ್ತಿ ಹೆಣ್ಣದ ವಾಸನೆ ಬರ್ತಾ ಇತ್ತು. ನಾಯಿಗೆ ಕಚ್ಕೊಂಡು ಹೋಗ್ಬಿಡ್ತಾ? ಆ ಬಾಡಿನ ನಾಯಿ ಅಯ್ಯೋ ಗುರು, ಅದಲ್ಲ ಗುರು, ಅದಲ್ಲ. ನಂಗೆ ಸಂತೋಷ ಹೆಚ್ಚಾಗ್ಬಿಟ್ಟಿದೆ. ಯಾಕೆ? ಯಾಕೆಂದ್ರೆ ಇನ್ಮೇಲೆ ನಾವು ಆರಾಮಾಗಿ ಗುಂಡು ಹಾಕಿ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬಹುದಾ? ಇಷ್ಟಕ್ಕೆ ಏಯ್ ಹೊಡಿಬೇಡ ಕಣ, ಒಂದ್ ಕೆಲಸ ಮಾಡಿ, ಈ ಮನೆಯೆಲ್ಲ ಫೆನೈಲ್ ಹಾಕಿ ಕ್ಲೀನ್ ಮಾಡಿ. ನೀನು ಏನಂದ್ರೆ? ಬೋಲೋಜಿ ಶ್ರೀ
ಮಠಾಶ್ ಮಹಾದೇವ ಸ್ವಾಮಿಗೆ ಜೈ ಬೋಲೋ ಜಿ ಶ್ರೀ ಮಠಾಶ್ ಮಹಾದೇವ ಸ್ವಾಮಿಗೆ ಜೈ. ಅಯ್ಯ ಇವನೇನು ಎಳಬಾರವನೆ ತಾಮ್ರ ಕಿತ್ಕೊಂತ ಇದೆ ನನಗೆ. ನನ್ನ ಮಗನೇ ಹೆಣ ಬಾರ ಇಲ್ಲದೆ ಬೆಣ್ತರನ ಇರುತ್ತೆ, ಮುಚ್ಕೊಂಡು ಎತ್ಕೊಂಬರ. ಮಠಾಶ್ ಮಹಾದೇವ ಸ್ವಾಮಿಗೆ ಜೈ ಮಠಾಶ್ ಸ್ವಾಮಿಗೆ ಜೈ ಆ ಮಠಾಶ್ ಸ್ವಾಮಿಗೆ ಜೈ ಮಠಾಶ್ ಸ್ವಾಮಿಗೆ ಜೈ ಮಠಾಶ್ ಸ್ವಾಮಿಗೆ ಜೈ. ತಿಪ್ಪೆ, ಈ ನನ್ ಮಗ ಭಾರ ಜಾಸ್ತಿ ಕಣ, ಇನ್ನೊಬ್ಬ ಡ್ರೈವರ್ ಬೇಕು. 10 ಲಕ್ಷ ಸ್ವಾಮಿಗೆ ಜೈ ತಾಮ್ರತಲೆ ಸ್ವಾಮಿಗೆ ಜೈ ಬಂಪಡ್ರ ಸ್ವಾಮಿಗೆ ಜೈ ಹೆಣ ನನ್ನ ಮಗ ಸ್ವಾಮಿಗೆ. ಜೈ. ಏ ಸಾಕ್ಬಿಡಲ್ಲ ಯಾವನ ಗಿರಾಕಿ ಬಂದ. ಸ್ವಾಮಿಗಳು ಎಲ್ಲಿಂದ ಬರೋಣವಾಯ್ತು? ಕಾಶಿಯಿಂದ. ಸ್ವಾಮಿಗಳು ನಾಮಧೇಯ ಮಠಾಶ್ ಮಹಾದೇವ ಸ್ವಾಮಿಗಳು ಅಂತ. ಮಠ ಹೌದು, ನಮ್ಮ ಸ್ವಾಮೀಜಿ ಕಣ್ಬಿಟ್ರೆ ಜ್ವಾಲಾಮುಖಿ, ಬಾಯಿ ಬಿಟ್ರೆ ಪ್ರವಾಹ. ಅದೇಗೆ? 2000ನೇ ಇಸ್ವಿಲಿ ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಸುಮಾರು ಜನ ಆಸ್ಟ್ರಾಲಜರ್ಸ್ ಹೇಳಿದ್ರು. ಹೌದು. ಕಂಪ್ಯೂಟರ್ ನಲ್ಲಿ ವೈದ್ಯಕೀಯ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮಾರು ಜನ ತಲೆ ಕೆಡಿಸ್ಕೊಂಡಿಲ್ವಾ? ಆಗ ನಮ್ಮ ಸ್ವಾಮೀಜಿ ಗಾಢವಾದ ನಿದ್ರೆ ಮಾಡ್ತಿದ್ರು, ಅಲ್ಲ ಘೋರವಾದ ತಪಸ್ ಮಾಡ್ತಿದ್ರು. 1999ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ಏನಾಯ್ತು ಗೊತ್ತಾ? ಅವತ್ ನಾನು ಟೈಟ್ ಆಗಿ ಮಲ್ಬಿಟ್ಟಿದ್ದೆ. ಅದನ್ನ ನಾನ್ ಹೇಳ್ತೀನಿ. ಪ್ರಳಯ ಹತ್ರ ಬರ್ತಿದ್ದಂಗೆ ಆ ಬೆಂಕಿ ಜ್ವಾಲೆಗಳು ಪ್ರಪಂಚನ ಸುಡೋದಿಕ್ ಬಂತು. ಅಷ್ಟರಲ್ಲಿ ನಮ್ಮ ಸ್ವಾಮಿಗಳು ಆ ಬೆಂಕಿನ ಬಾಯಲ್ಲಿ ಹಾಕೊಂಡು ನುಂಗ್ಬಿಟ್ರು. ಈಗ ಬೆಂಕಿ ಅವರ ಕಣ್ಣಲ್ಲಿ ಲಾಕ್ ಆಗಿದೆ. ನಮ್ಮ ಸ್ವಾಮೀಜಿ ಕಣ್ಬಿಟ್ರೆ ಪ್ರಪಂಚ ಪ್ರಳಯ ಆಗೋಗುತ್ತೆ ಅಂತ ಎರಡು ಮಚ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ. ಆಹಾ, ಅದ್ಭುತ. ಇನ್ನೂ ಒಂದು ಅದ್ಭುತ ಇದೆ ಕಂದ. ಏನು? ಸ್ವಾಮೀಜಿ ಸೇವೆ ಮಾಡೋದಕ್ಕೆ ನಿಂಗೆ ಆರ್ಡರ್ ಆಗಿದೆ. ಹೆಗಲ್ ಪ್ಲೀಸ್. ಕೆಲ್ಸಕ್ಕೆ ರಜಾ ಹಾಕಿದ್ರು ಪರವಾಗಿಲ್ಲ, ಸ್ವಾಮಿ ಸೇವೆನೇ ದೇವ್ರ ಸೇವೆ. ಮಹಾದೇವ ಮಹಾದೇವ. ಸರ್, ಇಮಿಡಿಯೇಟ್ ಆಗಿ ಎಲ್ಲಾ ರಸ್ತೆಗಳಲ್ಲೂ ವಿಡಿಯೋ ಕ್ಯಾಮೆರಾ ಫಿಕ್ಸ್ ಮಾಡ್ಬಿಟ್ರೆ ಜೀಪ್ ನಲ್ಲಿರೋ ವಿಡಿಯೋ ಸ್ಕ್ರೀನ್ ಮೇಲೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅಂತ ನೋಡ್ಬೋದು ಸರ್. ಓ, ಯಾವ್ದೋ ಇಂಗ್ಲಿಷ್ ಪಿಕ್ಚರ್ ಕತೆ ಹೇಳ್ತಿದ್ಯಾ? ಹೌದು ಸರ್, ನಿನ್ನೆ ರಾತ್ರಿ ಒಂದು ಪಿಕ್ಚರ್ ನೋಡಿದೆ. ಆ ಪಿಕ್ಚರ್ ನಲ್ಲಿ ಶಟ್ ಅಪ್. ಸ್ಪೀಡ್ ಕಂಟ್ರೋಲ್ ಮಾಡ್ಕೋ, ಓವರ್ಟೇಕ್ ಮಾಡ್ತಿದ್ಯಾ? ಬೆಂಗಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಜಾಸ್ತಿ ಇದೆ, ಅದಕ್ಕೆ ಫ್ಲೈ ಓವರ್ ಮಾಡಿದ್ದಾರೆ. ಆದ್ರೇನಂತೆ ಟ್ರಾಫಿಕ್ ಅಲ್ಲಿ ಲಾರಿ ಹತ್ತಿದ್ರೆ ನಿನ್ ಚಟ್ನಿ ಆಗ್ಬಿಡ್ತೀಯ. ಫೂಲ್ ತರ ಮಾತಾಡ್ಬೇಡ. ಐ ವಾಂಟ್ ಗೋಲ್ಡ್ ಮೆಡಲ್. ಡ್ರೈವರ್ ಫಾಸ್ಟ್. ನಿಮಗ್ ಗೋಲ್ಡ್ ಮೆಡಲ್ ಸಿಕ್ದಂಗೆ. ಏಯ್, ಬೇಗ ಕಾಲಕ್ರೋ, ನಾವಿನ್ನೂ ಕಮಿಷನರ್ ಆಫೀಸ್ಗೆ ಹೋಗ್ಬೇಕು. ನಾವು ಕರ್ಕೊಂಡು ಹೋಗ್ತಿದ್ದ ಆಶ್ರಮಕ್ಕಲ್ವಾ? ನಮ್ ಸ್ವಾಮಿಗಳು ಬಹಳ ಟೇಸ್ಟ್. ಕಮಿಷನರ್ ಆಫೀಸ್ ನ ಈಗ ಆಶ್ರಮ ಮಾಡ್ಕೊಂಡವ್ರೆ, ಮುಂದಕ್ಕೆ ವಿಧಾನಸೌಧನು ಆಶ್ರಮ ಮಾಡ್ಕೋಬೇಕು ಅಂತ ಅನ್ಕೊಂಡವ್ರೆ. ಅಟೆನ್ಷನ್. ಯಾಕುರು? ಯಾರ ವಾಚ್ಮೆನು ವಿಷಯ ಗೊತ್ತಾ ಕಮಿಷನರ್ ಕಳ್ಸ್ಕೊಟ್ಟಂಗಿದ್ದಾರೆ. ಸ್ವಾಮಿಗಳ ಆಜ್ಞೆ ಆಗೋರ್ಗು ಎಲ್ಲರೂ ಕಣ್ಣು ಮುಚ್ಕೊಡಿ. ನೀವಲ್ಲ, ನಾನೇ. ತಿಪ್ಪ, ಇವನೆಲ್ಲ ಶೇಕ್ ಡ್ಯಾನ್ಸ್ ಆಡ್ತವನೆ. ಡ್ಯಾನ್ಸ್ ಆಡ್ತಿಲ್ಲ, ನನ್ಗೆ ಫಿಟ್ಸ್ ಇತ್ತು. ಸ್ವಾಮಿ ಸೇವೆ ಮಾಡಿದ್ರೆ ಹೋಗುತ್ತೆ ಅಂತ ಹೆಗಲ್ ಕೊಟ್ಟೆ. ಈಗ ನಮ್ ಗತಿ ನಾನಿದ್ದೀರಿ. ಆಹಾ, ದೈವಾಂಶ ಸಂಭೂತರು. ಸ್ವಾಮಿ ಸೇವೆ ಮಾಡೋದಕ್ಕೆ ನನಗೆ ಆಜ್ಞೆ ಆಗಿದೆ. ಯಾವ ಜನ್ಮದ ಪುಣ್ಯನೋ ನನಗೆ ಇಂಥ ಅವಕಾಶ ಸಿಕ್ಕಿದೆ. ನಾನು ಹೇಳ್ಕೊಡ್ತೀನಿ. ಸೈಡ್ ಪ್ಲೀಸ್. ದೇವರಾಗ್ ಬಂದ್ರಿ. ನಡೀರಿ ಹೋಗೋಣ. ಎಲ್ಲಿಗೆ? ಆಶ್ರಮಕ್ಕೆ. ಆಶ್ರಮಕ್ಕ? ಬನ್ನಿ. ಅಯ್ಯೋ ರಾಮ, ಅಯ್ಯೋ ಲಕ್ಷ್ಮಣ. ಮಾದೇವ ಸ್ವಾಮಿಗೆ ಜೈ. ಮಾದೇವ ಸ್ವಾಮಿಗೆ ಜೈ. ಮಠಾಶ್ ಮಾದೇವ ಸ್ವಾಮಿಗೆ ಜೈ. ಮಠಾಶ್ ಮಾದೇವ ಸ್ವಾಮಿಗೆ ಜೈ. ಮಠಾಶ್ ಮಹಾದೇವ ಸ್ವಾಮಿಗೆ ಜೈ. ಮಠಾಶ್ ಮಹಾದೇವ ಸ್ವಾಮಿಗೆ ಜೈ. ಮಠಾಶ್ ಮಹಾದೇವ ಯಾರೋ ಸ್ವಾಮಿಗೆ ಪವರ್ಫುಲ್ ಸ್ವಾಮಿ ಹೋಗ್ತಿದ್ದಾರೆ. ಆಗ್ಬೇಕಾದ ಕೆಲಸದ ಬಗ್ಗೆ ಹರಕೆ ಹೊತ್ಕೊಂಡು ಸೇವೆ ಮಾಡಿದ್ರೆ ಅಂದ್ಕೊಂಡ್ ಕೆಲಸ ಈಡೇರುತ್ತಂತೆ. ಇಂಡಿಯಾದಲ್ಲಿರೋ ಆಚಾರ ವಿಚಾರಗಳ ಬಗ್ಗೆ ನನಗೆ ನಂಬಿಕೆ ಇದೆ. ಅದಕ್ಕೆ ಹರಕೆ ಈಗಲೇ ಕಟ್ಕೊಂಡ್ ಬಿಡ್ತೀನಿ. ಮಠಾಶ್ ಮಹಾದೇವ್, ಮಠಾಶ್ ಮಹಾದೇವ್, ಮಠಾಶ್ ಮಹಾದೇವ್, ಮಠಾಶ್ ಮಹಾದೇವ್, ಮಠಾಶ್ ಮಹಾದೇವ್, ಮಠಾಶ್ ಮಹಾದೇವ್. ನಮಸ್ಕಾರ ಸ್ವಾಮಿಗಳಿಗೆ. ನಾನು ಸ್ವಾಮಿ ಸೇವೆ ಮಾಡ್ಬೇಕು. ಸ್ವಾಮಿ ಗಾಡಿಯಾಗಿ ನಿಂತ್ಕೋತು. ಯಾರೋ ಫಾರಿನ್ ಸೇವಕರು ಬಂದವ್ರೆ. ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ. ಅಣ್ಣ ಪಕ್ಕಕ್ಕೆ ಹೋಗಿ. ಸ್ವಾಮಿ, ನಾನು ಸ್ವಾಮಿಗಳ ಸೇವೆ ಮಾಡ್ಬೇಕು. ಸ್ವಾಮಿಯವ್ರ ಅಪ್ಪಣೆ ಆಗಿಲ್ಲ. ಆ ಕಡೆ ಹೋಗಿ, ಆ ಕಡೆ. ಸ್ವಾಮಿ, ಸೇವೆ ಮಾಡಕ್ಕೆ ಅವಕಾಶ ಮಾಡ್ತೀನಿ. ದೇವರೇ ಬೇಡ, ಲಂಬು ಸ್ವಾಮಿ ಹತ್ರ ಹೋಗಿ ಮಾತಾಡಿ. ಸ್ವಾಮಿ, ನಾನು ಸ್ವಾಮಿ ಸೇವೆ ಮಾಡ್ಬೇಕು. ನಿಮ್ ಸೇವೆ ನನಗೆ ಬೇಡ. ದಯವಿಟ್ಟು ಬ್ಯಾಕ್ ಸೈಡ್ ದಯವಿಟ್ಟು ಸ್ವಾಮಿ ಸೇವೆ ಮಾಡಕ್ಕೆ ಅವಕಾಶ ಮಾಡ್ತೀನಿ. ಇಟ್ಕೊಳ್ಳಿ. ಅಲ್ಲ ಹೋಗಿ. ಅಯ್ಯೋ, ಇದನ್ನು ಚಟ್ಟ ಆಗೋಯ್ತು. ಅಯ್ಯೋ, ಮಠಾಶ್ ಮಹಾದೇವು ಮಠಾಶ್ ಮಹಾದೇವು. ನಾನಲ್ಲ. ಅಯ್ಯಯ್ಯೋ, ಅಯ್ಯಯ್ಯೋ, ಬಿದ್ದಾಯ್ತು. ಅಯ್ಯಯ್ಯೋ. ಬಿದ್ದಾಯ್ತು. ಕಳ್ಳ ಎಲ್ಲಿ? ಮುಚ್ಕೊಂಡೇನೆಯಾ? ನಮ್ ಕಷ್ಟ ನಮ್ಗೆ ಇಲ್ಲಿ.
ತಿಪ್ಪ ಗಣೇಶ ಎಲ್ಲೋ ಅಲ್ಲವ್ರೆ ಆ, ಈ ಫೋಟೋದಲ್ಲಿ ಅವನ ಗಣೇಶ ಗಣೇಶ ಹೇ ಗಣೇಶ ಹೇ ಸ್ಟೋರಿ ಬ್ರದರ್ಸ್ ನೀವಾ ಗಣೇಶ ಬಂದ ಗೋಲ್ಡ್ ಮೆಡಲ್ ತಂದ ಗಣೇಶ ಬಂದ ಗೋಲ್ಡ್ ಮೆಡಲ್ ತಂದ ಗೋಲ್ಡ್ ಮೆಡಲ್ ಹೇ ಫಾರಿನ್ ವಿಲನ್ ಎಸ್ ನನಗೆ ಗಣೇಶ ಸಿಕ್ಬಿಟ್ಟ ಗಣೇಶ ನಿನಗೆ ಗೋಲ್ಡ್ ಮೆಡಲ್ ಬೇಡವಾ? ಹಾ ಬೇಕು ಹಾಗಾದ್ರೆ ಮೊದಲು ಹೋಗಿ ಅವ್ರನ್ನ ಕ್ಯಾಚ್ ಮಾಡು. ಎಸ್ ಗೋಲ್ಡ್ ಮೆಡಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕರೆಕ್ಟ್ ವೆರಿ ಗುಡ್ ಐಡಿಯಾ ಹೇ ಕ್ಯಾಚ್